ನಿನ್ನ ಮಾತನ್ನು ಆಲಿಸಿ ಧ್ಯಾನಿಸಿ ನಿನ್ನ ದೇಹ ರಕ್ತವ ಸೇವಿಸಿ ನಿಮ್ಮ ನವಶಕ್ತಿ ನವಸ್ಫೂರ್ತಿ ನಿನ್ನ ನವಶಕ್ತಿ ನವಸ್ಫೂರ್ತಿ ಈ ಬದುಕು ಹಸನಾಗಲಿ ಈ ಬದುಕು ಹಸನಾಗಲಿ ಪ್ರೇಮ ಪೂಜನೆ ಮಹಿಮಾ ದೇವನೇ ನಿನ್ನ ಪೂಜಿಸಲು ನಿನ್ನ ಸ್ತುತಿ ಮಾಡಲು ಒಲುಮೆ ಬಂದಿಯೇನು ಒಲುಮೆ ಬಂದಿಯೇನು ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಭು ಕ್ರಿಸ್ತರ ಶಾಂತಿ ನಿಮ್ಮೊಡನೆ ಇರಲಿ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸಂತ ಫ್ರಾನ್ಸಿಸ್ ಸೇವಿಯರ್ ಇವರಿಗೆ ಅರ್ಪಿಸಲಾದಂಥ ಈ ಧರ್ಮ ಕೇಂದ್ರಕ್ಕೆ ಇದೊಂದು ವಿಶೇಷವಾದ ಸುದಿನ, ಚಾರಿತ್ರಿಕ ದಿನ. 50 ವರ್ಷಗಳ ವಸಂತಗಳ ಸಾರ್ಥಕ ಆಧ್ಯಾತ್ಮಿಕ ಸೇವೆಯನ್ನು ನೀಡುತ್ತಾ ಬಂದಿರುವಂಥ ಈ ಧರ್ಮ ಕೇಂದ್ರವು ಇವತ್ತು ದೀಪಸ್ತಂಭದ ಮೇಲೆ ಇಟ್ಟಂತಹ ದೀಪದ ಹಾಗೆ ಉರಿಯುತ್ತಾ ಇದೆ, ಬೆಳಕನ್ನು ಚೆಲ್ಲುತ್ತಾ ಇದೆ. 50 ವರ್ಷಗಳಲ್ಲಿ ಇಲ್ಲಿ ನಡೆದಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇವತ್ತು ಈ ಸಮುದಾಯವನ್ನು ಬೆಳೆಸಿಕೊಂಡು ಬಂದಿದೆ, ಉಳಿಸಿಕೊಂಡು ಬಂದಿದೆ. ಇವತ್ತು ನಾವು 50 ವರ್ಷಗಳನ್ನು ಆಚರಿಸ್ತಾ ಇಲ್ಲ. ಇವತ್ತು ನಾವು ಆಚರಿಸುವಂಥದ್ದು ಈ 50 ವರ್ಷಗಳಲ್ಲಿ ದೇವರು ನಮಗೆ ವಿಶೇಷವಾಗಿ ಈ ಸಮುದಾಯಕ್ಕೆ ನೀಡಿದಂಥ ಆಶೀರ್ವಾದಗಳನ್ನು ಇಲ್ಲಿ ಆಚರಿಸ್ತಾ ಇದ್ದೇವೆ. ಕಳೆದ 50 ವರ್ಷಗಳಲ್ಲಿ ಇಲ್ಲಿ ನಡೆದಂತಹ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಆಚರಿಸ್ತಾ ಇದ್ದೇವೆ. ಕಳೆದ 50 ವರ್ಷಗಳಲ್ಲಿ ಇಲ್ಲಿ ಸೇವೆ ನೀಡಿದಂತಹ ತಮ್ಮ ಜೀವನವನ್ನೇ ದೇವರ ಕಾಯಕಕ್ಕಾಗಿ ಮುಡಿಪಾಗಿಟ್ಟು ತಮ್ಮನ್ನೇ ಸವೆಸಿ ಪರರಿಗೆ ತಮ್ಮ ಸೇವೆಯನ್ನು ನೀಡಿದಂಥ ವಂದನೀಯ ಫುಲ್ಜನ್ಸ್ ಲೋಪೆಸ್, ವಂದನೀಯ ಎ ಫೆರ್ನಾಂಡಿಸ್, ವಂದನೀಯ ಕ್ಲೆಮೆಂಟ್ ಡಿಸೋಜಾ, ವಂದನೀಯ ಮಾರ್ಸೆಲ್ ಜಿ ಪಿಂಟೋ, ವಂದನೀಯ ಇಗ್ನೇಫಿಯಸ್ ರೊಡ್ರಿಗಸ್ ಕ್ವಾಡ್ರಸ್, ವಂದನೀಯ ಡ್ಯಾನಿಯಲ್ ಡಿಸೋಜಾ, ವಂದನೀಯ ಜಾನ್ ಬಿ ಕ್ಯಾಸ್ಟಲಿನೋ, ವಂದನೀಯ ಎಸ್ ಫಿಲಿಪ್, ವಂದನೀಯ ಜೇಕಬ್ ಎಂ ಜೆ, ವಂದನೀಯ ದುಮಿಂಗ್ ಡಯಸ್, ವಂದನೀಯ ರೋನಾಲ್ಡ್ ವೇಗಸ್, ವಂದನೀಯ ವಿಕ್ಟರ್ ಪಾಯಿಸ್, ವಂದನೀಯ ರೋನಾಲ್ಡ್ ಡಿಕೋನಾ ಮತ್ತು ಈಗ ಪ್ರಸ್ತುತವಾಗಿ ನಮಗೆ ಆಧ್ಯಾತ್ಮಿಕ ಗುರುವಾದಂತಹ ವಂದನೀಯ ರಿಚರ್ಡ್ ಪಾಯಿಸ್ ಇವರ ಸೇವೆಯನ್ನು ಸ್ಮರಿಸಿ ಇವರಿಗಾಗಿ ನಾವು
ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಅವರ ಬೆವರನ್ನು ನಾವು ಇವತ್ತು ಆಚರಿಸ್ತಾ ಇದ್ದೇವೆ. ಇವತ್ತು ನಾವು ಆಚರಿಸ್ತಾ ಇದ್ದೇವೆ ಈ ನಮ್ಮ ಧರ್ಮ ಕೇಂದ್ರದಲ್ಲಿ ಬೆಥನಿ ಸಂಸ್ಥೆಯ ಧರ್ಮ ಭಗಿನಿಯರು ನೀಡಿದಂಥ ಸೇವೆ, ಅವರ ಶ್ರಮ, ಇವುಗಳನ್ನು ನಾವು ಆಚರಿಸ್ತಾ ಇದ್ದೇವೆ. ಇಲ್ಲಿ ಆಚರಿಸುವಂಥದ್ದು ನಮ್ಮಲ್ಲಿ ಇದ್ದಂಥ ವಿಶ್ವಾಸವನ್ನು, ಆ ವಿಶ್ವಾಸಕ್ಕೆ ತಳಹದಿಯನ್ನು ಹಾಕಿ ಅದನ್ನು ಬೆಳೆಸಿದಂಥ ನಮ್ಮ ಹಿರಿಯರು, ಈಗಿರುವಂಥ ನಮ್ಮ ಧರ್ಮ ಕೇಂದ್ರದಲ್ಲಿ ಇರುವಂಥ ಭಕ್ತಾದಿಗಳು, ಎಲ್ಲ ಕುಟುಂಬಗಳನ್ನು ನಾವು ಸ್ಮರಿಸಿ ಅವರ ಆಧ್ಯಾತ್ಮಿಕ ಜೀವನವನ್ನು, ಅವರ ವಿಶ್ವಾಸ ಜೀವನವನ್ನು ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನನ್ನ ಆತ್ಮವು ದೇವರಿಗೆ ಸ್ತುತಿಗೀತೆಯನ್ನು ಹಾಡುತ್ತಿದೆ. ಏಕೆಂದರೆ ಅವರು ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಭೌಗೋಳಿಕವಾಗಿ ಧರ್ಮಕ್ಷೇತ್ರಕ್ಕೆ ಈ ಒಂದು ಧರ್ಮಕೇಂದ್ರವು ಮೂಲೆಯಲ್ಲಿದೆ, ಆದರೂ ಕೂಡ ಆಧ್ಯಾತ್ಮಿಕವಾಗಿ ಇದು ಮೂಲೆ ಸೇರಿಕೊಂಡಿಲ್ಲ. ಈ ಧರ್ಮಕೇಂದ್ರವು ಇನ್ನೂ ಕೂಡ ಲವಲವಿಕೆಯಿಂದ ಬೆಳೆಯುತ್ತಾ ಇದೆ. ಆಧ್ಯಾತ್ಮಿಕ ಜೀವ ಇಲ್ಲಿದೆ, ದೇವರ ಆಶೀರ್ವಾದ ಇಲ್ಲಿದೆ. ಇದನ್ನು ನಾವು ಇವತ್ತು ಸ್ಮರಿಸಿ ಸರ್ವೇಶ್ವರನಿಗೆ ಸ್ತುತಿಗೀತೆಯನ್ನು ಹಾಡುವಾಗ, ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ನಾವು ಆ ವಿಶ್ವಾಸಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ನಡೆಸದೇ ಇದ್ದಂಥ ಕ್ಷಣಗಳಿದ್ದಲ್ಲಿ ನಮ್ಮ ಪಾಪವನ್ನು ಒಪ್ಪಿಕೊಂಡು ಕ್ಷಮೆಯನ್ನು ಯಾಚಿಸುತ್ತಾ ಜೊತೆಯಲ್ಲೇ ಹೇಳೋಣ, ಸರ್ವಶಕ್ತ ದೇವರಿಗೂ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಮಹಾಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುವನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಪ್ರಭು ದಯೆ
ದೇವರೇ, ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಬೋಧನೆಯ ಮೂಲಕ ನಮ್ಮ ದೇಶದಲ್ಲಿ ಅಪಾರ ಜನತೆಯನ್ನು ನಿಮಗಾಗಿ ಸಂಪಾದಿಸಿದಿರಿ. ವಿಶ್ವಾಸಿಗಳ ಹೃದಯಗಳು ಅದೇ ಉತ್ಸಾಹದಿಂದ ವಿಶ್ವಾಸಕ್ಕಾಗಿ ಹತ್ತಿ ಉರಿಯಲಿ ಮತ್ತು ಧರ್ಮಸಭೆಯು ಎಲ್ಲೆಲ್ಲೂ ಹೇರಳ ಸಂತತಿಯನ್ನು ಪಡೆದು ಹರ್ಷಿಸಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಯಶಸ್ಸಿನ ರಹಸ್ಯ ಆತನು ಮಾಡಿದ ಆಯ್ಕೆಯಲ್ಲಿ ಅಡಗಿದೆ. ಒಳ್ಳೆಯ ಆಯ್ಕೆ ವ್ಯಕ್ತಿಯನ್ನು ಯಶಸ್ಸಿನ ಕಡೆಗೆ ಕೊಂಡೊಯ್ಯುತ್ತದೆಯಾದರೆ ಕೆಟ್ಟ ಆಯ್ಕೆ ಆತನ ಅವನತಿಗೆ ಅಥವಾ ಸೋಲಿಗೆ ಕಾರಣವಾಗುತ್ತದೆ. ಆದಿಕಾಂಡದ ವಾಚನ ಅಧ್ಯಾಯ 4ರಲ್ಲಿ ದೇವರು ಎಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿದರು. ಆದರೆ ಪಾಪಿ ಕಾಯಿನನು ಅವನ ಕಾಣಿಕೆಯನ್ನು ತಿರಸ್ಕರಿಸಿದರು. ಆದುದರಿಂದ ನಾವು ಪಾಪವನ್ನು ತ್ಯಜಿಸಿ ಪ್ರೀತಿಮಯ ದೇವರನ್ನು ಆಯ್ಕೆ ಮಾಡುತ್ತೇವೆ ಎಂಬುದನ್ನು ಇಂದಿನ ಮೊದಲನೇ ವಾಚನದಲ್ಲಿ ಆಲಿಸೋಣ. ಮೊದಲನೇ ವಾಚನ ಆದಿಕಾಂಡದಿಂದ ವಾಚನ. ಆದಾಮನು ತನ್ನ ಹೆಂಡತಿಯ ಜೊತೆ ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನನ್ನು ಹೆತ್ತಳು. ಸರ್ವೇಶ್ವರ ಸ್ವಾಮಿಯ ಅನುಗ್ರಹದಿಂದ ಒಂದು ಗಂಡು ಮಗುವನ್ನು ಪಡೆದಿದ್ದೇನೆ ಎಂದಳು. ತರುವಾಯ ಅವನ ತಮ್ಮನಾದ ಹೇಬೇಲನಿಗೆ ಜನ್ಮವಿತ್ತಳು. ಹೇಬೇಲನು ಕುರಿಗಾಯಿಯಾದನು, ಕಾಯಿನನು ವ್ಯವಸಾಯಗಾರನಾದನು. ಕ್ರಮೇಣ ಕಾಯಿನನು ತಾನು ಬೆಳೆಸಿದ್ದ ಫಸಲಲ್ಲಿ ಕೆಲವನ್ನು ತಂದು ಸರ್ವೇಶ್ವರ ಸ್ವಾಮಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಅಂತೆಯೇ ಹೇಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಸಮರ್ಪಿಸಿದನು. ಸರ್ವೇಶ್ವರ ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿಕೊಂಡರು. ಆದರೆ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಕಡುಕೋಪಗೊಂಡನು, ಅವನ ಮುಖ ಸಿಂಡರಿಸಿತು. ಆಗ ಸರ್ವೇಶ್ವರ ಕಾಯಿನನಿಗೆ, ಕೋಪವೇಕೆ, ಮುಖ ಸಿಂಡರಿಸಿದ್ದೇಕೆ? ನೀನು ಒಳಿತನ್ನು ಮಾಡಿದ್ದರೆ ತಲೆ ಎತ್ತುತ್ತಿದ್ದೆ. ಕೆಡುಕನ್ನು ಮಾಡಿದ್ದರಿಂದ ಪಾಪವು ಹೊಸ್ತಿಲಲ್ಲಿ ಹೊಂಚು ಹಾಕುತ್ತಿದೆ. ಅದು ನಿನ್ನನ್ನು ಬಯಸುತ್ತಿದೆ, ನೀನು ಅದನ್ನು ಜಯಿಸಬೇಕು ಎಂದರು. ಬಳಿಕ ಕಾಯಿನನು ತಮ್ಮ ಏಬೇಲನಿಗೆ ಹೊಲಕ್ಕೆ ಹೋಗೋಣ ಬಾ ಎಂದು ಕರೆದನು. ಅವರಿಬ್ಬರು ಅಲ್ಲಿಗೆ ಬಂದಾಗ ಕಾಯಿನನು ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. ನಿನ್ನ ತಮ್ಮನೆಲ್ಲಿ ಎಂದು ಸರ್ವೇಶ್ವರ ಕೇಳಿದಾಗ, ನಾನರಿಯೆ, ನನ್ನ ತಮ್ಮನಿಗೆ ನಾನೇನು ಕಾವಲುಗಾರನು ಎಂದು ಕಾಯಿನನು ಉತ್ತರ ಕೊಟ್ಟನು. ಆಗ ಸರ್ವೇಶ್ವರ, ನೀನು ಎಂಥ ಕೃತ್ಯ ಎಸಗಿದೆ? ಪ್ರತೀಕಾರಕ್ಕಾಗಿ ನೆಲದಿಂದ ನಿನ್ನ ತಮ್ಮನ ರಕ್ತ ಕೂಗಿ ನನಗೆ ಮೊರೆಯಿಡುತ್ತಿದೆ, ಕೇಳು ಎಂದರು. ಪ್ರಭುವಿನ ವಾಕ್ಯ. ದಯತೋರಿದನು ಸಹಾಯ ಮಾಡುವವನು ಭಾಗ್ಯವಂತ. ದಯತೋರಿದನು ಸಹಾಯ ಮಾಡುವವನು ಭಾಗ್ಯವಂತ. ದಯತೋರಿದನು ಸಹಾಯ ಮಾಡುವವನು ಭಾಗ್ಯವಂತ.
ಭಕ್ತಿಯುಳ್ಳವನು ಧನ್ಯನು. ಆತನಾಜ್ಞೆಗಳಲ್ಲಿ ಹಿಗ್ಗುವವನು ಭಾಗ್ಯನು. ಬಲಿಷ್ಠವಾಗುವುದು ಜಗದಳು ಅವನ ಸಂತಾನ. ಸಜ್ಜನರ ಸಂತತಿ ಪಡೆಯುವುದು ಆಶೀರ್ವಚನ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ನ್ಯಾಯದಿಂದ ವ್ಯವಹರಿಸುವಂತಹ ಮನುಜನು ಭಾಗ್ಯವಂತ. ಅಚಲನಾಗಿರುವನು ನೀತಿವಂತನು. ಮರೆಯಲಾರರು ಎಂದಿಗೂ ಆತನನು. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ಅಶುಭ ವಾರ್ತೆಯ ಭಯಭೀತಿ ಯಾವುದು ಅವನಿಗಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಟ್ಟ ಆ ಮನವು ಅಸ್ಥಿರವಲ್ಲ. ದೃಢವಿದೆ ಅವನ ಮನ ಎದೆಗುಂದನವನು. ಕಾಣುವನು ದುರಳರಿಗಾಗುವ ದಂಡನೆಯನ್ನು. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ಉದಾರತೆಯಿಂದ ಕೊಡುವನು ಬಡವರಿಗೆ. ಫಲಿಸುವುದು ಅವನ ನೀತಿ ಸದಾ ಕಾಲಕ್ಕೆ. ಮಹಿಮೆ ತರುವ ಕೂಡು ಬರುವುದು ಅವನಿಗೆ. ಮಹಿಮೆ ತರುವ ಕೂಡು ಬರುವುದು ಅವನಿಗೆ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ದಯೆ ತೋರಿ ಧನ ಸಹಾಯ ಮಾಡುವವನು ಭಾಗ್ಯವಂತ. ಸಂತ ಪೌಲರು ಧರ್ಮಸಭೆಯನ್ನು ಒಂದು ದೇಹಕ್ಕೆ ಹೋಲಿಸುತ್ತಾರೆ. ಯೇಸು ಕ್ರಿಸ್ತರು ಶಿರಸ್ಸಾಗಿರುವ ಈ ಆಧ್ಯಾತ್ಮಿಕ ದೇಹಕ್ಕೆ ಎಲ್ಲ ಕ್ರೈಸ್ತರು ಸಜೀವ ಅಂಗಗಳು. ಸ್ನಾನ ದೀಕ್ಷೆ ಪಡೆದ ಪ್ರತಿಯೊಬ್ಬನನ್ನು ಕ್ರೈಸ್ತರ ಈ ದೇಹದ ಬೆಳವಣಿಗೆಗೆ ಹಾಗೂ ಒಳಿತಿಗಾಗಿ ದುಡಿಯಲು ಕರೆ ಕೊಡುತ್ತಿದೆ ದೇವರ ವಾಕ್ಯ. ಸಂತ ಪೌಲರು ಕೊರಿಂಥದವರಿಗೆ ಬರೆದ ಈ ವಾಚನವನ್ನು ಆಲಿಸೋಣ. ಎರಡನೆಯ ವಾಚನ. ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ದೇಹ ಒಂದೇ, ಅಂಗಗಳು ಹಲವು. ಆ ಅಂಗಗಳು ಅನೇಕವಿದ್ದರೂ ಅವು ಸೇರಿ ಒಂದೇ ದೇಹವಾಗುತ್ತದೆ. ಅಂತೆಯೇ ಕ್ರಿಸ್ತ ಯೇಸು ಯಹೂದ್ಯರಾಗಿರಲಿ, ಗ್ರೀಕರಾಗಿರಲಿ, ಪರತಂತ್ರರಾಗಿರಲಿ, ಸ್ವತಂತ್ರರಾಗಿರಲಿ, ನಾವೆಲ್ಲರೂ ಒಂದೇ ದೇಹವಾಗುವಂತೆ ಒಂದೇ ಆತ್ಮದಿಂದ ದೀಕ್ಷಾಸ್ನಾನ ಹೊಂದಿದ್ದೇವೆ. ಒಂದೇ ಆತ್ಮವನ್ನು ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲಾಗಿದೆ.
ದೇಹವು ಏಕ ಅಂಗದಿಂದ ಅಲ್ಲ, ಅನೇಕ ಅಂಗಗಳಿಂದ ಕೂಡಿದೆ. ಎಂದಾದರೂ ಕಾಲು ನಾನು ಕೈಯಲ್ಲ, ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದ್ದಾದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೆ. ಅಥವಾ ಕಿವಿ ನಾನು ಕಣ್ಣಲ್ಲ, ಈ ಕಾರಣ ನಾನು ದೇಹಕ್ಕೆ ಸೇರಿಲ್ಲ ಎಂದು ಹೇಳಿದ್ದಾದರೆ ಅದು ದೇಹದ ಅಂಗವಾಗಿರುವುದು ತಪ್ಪಿತೆ. ದೇಹವಿಡೀ ಕಣ್ಣೇ ಆದರೆ ಅದು ಕೇಳುವ ಬಗೆ ಹೇಗೆ? ಅಥವಾ ಇಡೀ ದೇಹ ಕಿವಿಯಾದರೆ ಮೂಸಲು ಮೂಗು ಎಲ್ಲಿ? ಸದ್ಯ ದೇವರು ತಮ್ಮ ಚಿತ್ತಾನುಸಾರ ಪ್ರತಿಯೊಂದು ಅಂಗವನ್ನು ಸರಿಯಾಗಿ ಜೋಡಿಸಿದ್ದಾರೆ. ಅವೆಲ್ಲವೂ ಒಂದೇ ಅಂಗವಾಗಿದ್ದರೆ ಆಗ ದೇಹವೆಲ್ಲಿ? ಹೀಗೆ ಅಂಗಗಳು ಅನೇಕವಾಗಿದ್ದರೂ ದೇಹ ಮಾತ್ರ ಏಕ. ಹೀಗಿರಲಾಗಿ ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಕೈಗೆ ಕಣ್ಣು ಹೇಳಲಾಗದು. ಅಂತೆಯೇ ನಿನ್ನ ಅವಶ್ಯಕತೆ ನನಗಿಲ್ಲ ಎಂದು ಕಾಲುಗಳಿಗೆ ತಲೆ ಹೇಳಲಾಗದು. ಅಷ್ಟು ಮಾತ್ರವಲ್ಲ, ಬಲಹೀನವಾಗಿ ತೋರುವ ಅಂಗಗಳು ನಮಗೆ ಬೇಕೇ ಬೇಕು. ಅಲ್ಪವೆಂದೆಣಿಸುವ ಅಂಗಗಳು ಅಧಿಕವಾಗಿ ಮಾನ್ಯ ಮಾಡುತ್ತೇವೆ. ಗೌಪ್ಯವಾಗಿಡತಕ್ಕವುಗಳೆಲ್ಲವೂ ಶೀಲದಿಂದ ಸಂರಕ್ಷಿಸುತ್ತೇವೆ. ಬಾಹ್ಯ ಅಂಗಗಳಿಗೆ ಇಂಥ ಸಂರಕ್ಷಣೆ ಅಗತ್ಯವಿರುವುದಿಲ್ಲ. ದೇಹವನ್ನು ನಿರ್ಮಿಸಿದ ದೇವರು ಗೌಣವೆಂದೆಣಿಸಲಾಗುವ ಅಂಗಗಳಿಗೂ ವಿಶೇಷ ಘನತೆಯನ್ನು ಇಟ್ಟಿದ್ದಾರೆ. ದೇಹದಲ್ಲಿ ಭಿನ್ನ ಭೇದವಿಲ್ಲದೆ ಅಂಗಗಳು ಒಂದಕ್ಕೊಂದರ ಹಿತವನ್ನು ಗಮನಿಸುವಂತೆ ಮಾಡಿದ್ದಾರೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳು ಅದರೊಂದಿಗೆ ನೋವನ್ನು ಅನುಭವಿಸುತ್ತವೆ. ಒಂದು ಅಂಗಕ್ಕೆ ನಲಿವಾದರೆ ಮಿಕ್ಕೆಲ್ಲ ಅಂಗಗಳು ಅವರೊಡನೆ ಸೇರಿ ನಲಿದಾಡುತ್ತವೆ. ನೀವೆಲ್ಲರೂ ಕ್ರಿಸ್ತ ಯೇಸುವಿನ ದೇಹ ಆಗಿದ್ದೀರಿ. ಪ್ರತಿಯೊಬ್ಬನೂ ಆ ದೇಹದ ಅಂಗವಾಗಿದ್ದಾನೆ. ಪ್ರಭುವಿನ ವಾಕ್ಯ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಪಿತನಾದ ದೇವರಿಗೆ ಸ್ತುತಿ ಸಲ್ಲಲಿ. ಪಿತದೇವರು ಸ್ವರ್ಗಲೋಕದಿಂದ ಎಲ್ಲ ಬಗೆಯ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿದ್ದಾರೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ನರಪುತ್ರನು ತನ್ನ ಮಹಿಮೆಯಲ್ಲಿ ಸಮಸ್ತ ದೇವದೂತರ ಸಮೇತ ಬರುವಾಗ ತನ್ನ ಮಹಿಮಾನ್ವಿತ ಸಿಂಹಾಸನದಲ್ಲಿ ಆಸೀನರಾಗಿರುವನು. ಸರ್ವ ಜನಾಂಗಗಳನ್ನು ಆತನ ಸಮ್ಮುಖದಲ್ಲಿ ಒಟ್ಟುಗೂಡಿಸಲಾಗುವುದು. ಕುರುಬನು ಕುರಿಗಳನ್ನು ಆಡುಗಳಿಂದ ಬೇರ್ಪಡಿಸಿದಂತೆ ಆತನು ಅವರನ್ನು ಬೇರ್ಪಡಿಸುವನು.
ಕುರಿಗಳನ್ನು ತನ್ನ ಬಲಗಡೆಯಲ್ಲೂ ಆಡುಗಳನ್ನು ತನ್ನ ಎಡಗಡೆಯಲ್ಲೂ ಇರಿಸುವನು. ಆಗ ಅರಸನು ತನ್ನ ಬಲಗಡೆ ಇರುವ ಜನರಿಗೆ, ನನ್ನ ಪಿತನಿಂದ ಧನ್ಯರೆನಿಸಿಕೊಂಡವರೇ ಬನ್ನಿ, ಲೋಕಾದಿಯಿಂದ ನಿಮಗಾಗಿ ಸಿದ್ಧ ಮಾಡಿದ ಸಾಮ್ರಾಜ್ಯವನ್ನು ಸ್ವಾಸ್ಥ್ಯವಾಗಿ ಪಡೆಯಿರಿ. ಏಕೆಂದರೆ ನಾನು ಹಸಿದಿದ್ದೆ, ನನಗೆ ಆಹಾರ ಕೊಟ್ಟಿರಿ, ಬಾಯಾರಿದ್ದೆ, ಕುಡಿಯಲು ಕೊಟ್ಟಿರಿ, ಅಪರಿಚಿತನಾಗಿದ್ದೆ, ನನಗೆ ಆಶ್ರಯ ಕೊಟ್ಟಿರಿ, ಬಟ್ಟೆ ಬರೆಯಿಲ್ಲದೆ ಇದ್ದೆ, ನನಗೆ ಉಡಲು ಕೊಟ್ಟಿರಿ, ರೋಗದಂದಿದ್ದೆ, ನನ್ನನ್ನು ಆರೈಕೆ ಮಾಡಿದಿರಿ, ಬಂದಿಯಾಗಿದ್ದೆ, ನೀವು ನನ್ನನ್ನು ಸಂಧಿಸಿದಿರಿ ಎಂದು ಹೇಳುವನು. ಅದಕ್ಕೆ ಆ ಸಜ್ಜನರು, ಸ್ವಾಮಿ, ತಾವು ಯಾವಾಗ ಹಸಿದಿದ್ದನ್ನು ಕಂಡು ನಾವು ಆಹಾರ ಕೊಟ್ಟೆವು, ಬಾಯಾರಿದ್ದನ್ನು ಕಂಡು ಕುಡಿಯಲು ಕೊಟ್ಟೆವು? ಯಾವಾಗ ತಾವು ಅಪರಿಚಿತನಾಗಿದ್ದನ್ನು ಕಂಡು ನಾವು ಆಶ್ರಯ ಕೊಟ್ಟೆವು, ಬಟ್ಟೆ ಬರೆಯಿಲ್ಲದನ್ನು ಕಂಡು ಉಡಲು ಕೊಟ್ಟೆವು? ತಾವು ರೋಗಿಯಾಗುವುದನ್ನು ಅಥವಾ ಬಂದಿಯಾಗಿರುವುದನ್ನು ಕಂಡು ನಾವು ಸಂಧಿಸಲು ಬಂದೆವು ಎಂದು ಕೇಳುವರು. ಆಗ ಅರಸನು ಪ್ರತ್ಯುತ್ತರವಾಗಿ, ಈ ನನ್ನ ಸೋದರರಲ್ಲಿ ಒಬ್ಬನಿಗೆ ಅವನಷ್ಟೇ ಕನಿಷ್ಠವಾಗಿರಲಿ, ನೀವು ಹೀಗೆ ಮಾಡಿದಾಗಲೆಲ್ಲ ಅದನ್ನು ನನಗೆ ಮಾಡಿದಿರಿ ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎನ್ನುವರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ತಾಯೇ, ನಾನು ನಿನಗೆ ಕೃತಜ್ಞತನಾಗಿದ್ದೇನೆ. ತಾಯೇ, ನನ್ನ ಕನಸನ್ನು ನೀನು ಪೂರೈಸುವೆ, ನಿನಗೆ ನಾ ಶರಣಾಗುವೆ. ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಪುಟ್ಟ ಬಾಲಕನಾಗಿದ್ದಾಗ ತೇನ್ಸಿಂಗ್ ಮೌಂಟ್ ಎವರೆಸ್ಟ್ ಶಿಖರವನ್ನು ನೋಡುತ್ತಲಿದ್ದ. ಹಿಮದಿಂದ ಕೂಡಿದ ಪರ್ವತ ಪ್ರತಿಕ್ಷಣ ನೋಡಿದಾಗಲೂ ಕೂಡ ಆತನ ಹೃದಯದಲ್ಲಿ ಹೊಸ ಕಂಪನಗಳನ್ನು ಮೂಡಿಸುತ್ತಿತ್ತು. ನಾನು ಈ ಶಿಖರವನ್ನು ಹತ್ತಬೇಕು ಎನ್ನುವಂಥ ಕನಸು ಚಿಕ್ಕವನಾಗಿರುವಾಗಲೇ ಗರಿಗೆದರಿತು. ಸುಮಾರು 6 ಬಾರಿ ಮೌಂಟ್ ಎವರೆಸ್ಟ್ ಪರ್ವತದ ತುದಿಯನ್ನು ತಲುಪಲು ಪ್ರಯತ್ನಿಸಿದ, ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಮೇ ತಿಂಗಳ 29ನೇ ತಾರೀಕು 1953ನೇ ಇಸವಿಯಂದು ಆತ ಪುಟ್ಟ ಕಂದನಾಗಿದ್ದಾಗ ಕಂಡ ಕನಸು ಈಡೇರಿತು. ಎಡ್ಮಂಡ್ ಹಿಲರಿಯೊಂದಿಗೆ ಮೌಂಟ್ ಎವರೆಸ್ಟ್ ಶಿಖರದ ತುತ್ತ ತುದಿಯನ್ನು ತಲುಪಿದ. ಶಿಖರದ ತುದಿಯಲ್ಲಿ ನಿಂತಾಗ ಆಗಸವೊಂದನ್ನು ಬಿಟ್ಟು ಆತನ ಮೇಲೆ ಏನೂ ಇರಲಿಲ್ಲ. ಆ ಕ್ಷಣದಲ್ಲಿ ಆತ ಭಾವುಕನಾದ. ಮೌಂಟ್ ಎವರೆಸ್ಟ್ ತುತ್ತ ತುದಿಯಲ್ಲಿ ತೇನ್ಸಿಂಗ್ ದೀನನಾದ. ತುಜಸೆ ಚೊಮಲುಂಗ, ತಾಯಿಯೇ, ನಾನು ನಿನಗೆ ಕೃತಜ್ಞತನಾಗಿದ್ದೇನೆ ಎಂದು ನುಡಿಯುತ್ತಾ, ತಾಯೇ, ನನ್ನ ಕನಸನ್ನು ನೀನು ಪೂರೈಸುವೆ, ನಿನಗೆ ನಾ ಶರಣಾಗುವೆ ಎಂದು ನುಡಿಯುತ್ತಾ ಸಂತಸ ಸಂಭ್ರಮದಲ್ಲಿ ಮೈಮೆರೆತ. ಸಂತ ಫ್ರಾನ್ಸಿಸ್ ಸೇವಿಯರ್ ದೇವಾಲಯ ದೇವನ ನಿಲಯ, ಶಾಂತಿ ಸಮಾಧಾನದ ಆಗರವಾಗಿದೆ. ದೇವರ ಮತ್ತು ಮನುಜರ ಬಾಂಧವ್ಯ ಬೆಸೆಯುವ ನೆಲೆಯಾಗಿದೆ. ಭಕ್ತಾದಿಗಳಲ್ಲಿ ಪ್ರೀತಿ ಐಕ್ಯತೆಯ ಕಂಪ ಸೂಸುವ ದೈವಿ ಸಾಧನವಾಗಿದೆ. ಕಬಳೆಯ ಜನತೆ ದೇವರ ಕೃಪಾಶೀರ್ವಾದವನ್ನು ಪಡೆಯುವ ನಿಲಯವಿದು. ಶಾಂತಿ ಸಮಾಧಾನವನ್ನು ಅರಸಿ ಬರುವ ಸ್ಥಳವಿದು. ಕಷ್ಟ ಸಂಕಟಗಳಲ್ಲಿ ಬಯಸುವ ತಾಣವಿದು. ಸಂಸ್ಕಾರಗಳಿಗೆ ಸಂಭ್ರಮಗಳಿಗೆ ಮುನ್ನುಡಿ ಬರೆದ ದೇವರ ಪ್ರಭೆ ಹೊನಲು ಹೊನಲಾಗಿ ಭಕ್ತರ ತೋಯಿಸಿದ ಆಶೀರ್ವಾದದ ಗಣಿ ಇದು.
ಇಂದು ಈ ಧರ್ಮ ಕೇಂದ್ರಕ್ಕೆ 50ರ ಸಂಭ್ರಮ. 50 ವರ್ಷಗಳ ಹಿಂದೆ ಕಬಳೆ ಧರ್ಮ ಕೇಂದ್ರದ ಹಿರಿಯರು ಕಂಡಂಥ ಕನಸು ಇಂದು ನನಸಾಗಿದೆ. ದೇವರು ನಮ್ಮನ್ನು ಹರಸಿ ವಿಶ್ವಾಸದಲ್ಲಿ ನಮ್ಮನ್ನು ಪೋಷಿಸಿ ಈ ಭವ್ಯ ದಿನಕ್ಕೆ ನಮ್ಮನ್ನು ಕರೆದಿದ್ದಾರೆ. ಈ ಕ್ಷಣದಲ್ಲಿ ನಿಮ್ಮ ಜೊತೆಗೂಡಿ ನನ್ನ ಮನಸ್ಸಿಗೆ ಮೂಡುವ ಭಾವನೆ ಒಂದೇ. ತಾಯಿ ಧರ್ಮಸಭೆಯೇ, ಈ ದಿನಕ್ಕಾಗಿ ನಾನು ನಿನಗೆ ಕೃತಜ್ಞತನಾಗಿದ್ದೇನೆ. ವಾಟ್ಸಪ್ ಸಂದೇಶವೊಂದರಲ್ಲಿ ನಾನು ಓದಿದಂಥ ನೆನಪು: ಡೆವಲಪ್ 4 ಬ್ಲೆಸ್ಡ್ ಲುಕ್ಸ್. ಲುಕ್ ಬ್ಯಾಕ್ ಆ್ಯಂಡ್ ಥ್ಯಾಂಕ್ ಗಾಡ್. ಲುಕ್ ಫಾರ್ವರ್ಡ್ ಆ್ಯಂಡ್ ಹೋಪ್ ಇನ್ ಗಾಡ್. ಲುಕ್ ಅಬೌವ್ ಆ್ಯಂಡ್ ಪ್ರೇಸ್ ಗಾಡ್. ಲುಕ್ ಅರೌಂಡ್ ಆ್ಯಂಡ್ ಸರ್ವ್ ಗಾಡ್. 4 ರೀತಿಯ ಪವಿತ್ರವಾದ ನೋಟಗಳನ್ನು ಬೆಳೆಸಿಕೊಳ್ಳಿ. ಹಿಂದಕ್ಕೆ ನೋಡುತ್ತಾ ದೇವನನ್ನು ವಂದಿಸಿ, ಮುಂದಕ್ಕೆ ನೋಡುತ್ತಾ ಭರವಸೆಯನ್ನು ಮೂಡಿಸಿಕೊಳ್ಳಿ, ಮೇಲೆ ನೋಡುತ್ತಾ ದೇವರನ್ನು ಸ್ತುತಿಸಿ ಆರಾಧಿಸಿ, ನಿಮ್ಮ ಸುತ್ತಲೂ ನೋಡುತ್ತಾ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಳ್ಳಿ. ಮೊದಲನೆಯದ್ದು, ಹಿಂದಿನದನ್ನು ನೋಡಿ ದೇವರನ್ನು ಸ್ಮರಿಸು. 50 ವರ್ಷಗಳ ಈ ಸಮುದಾಯದ ಜೀವನ ಎಂದರೆ ಸುಲಭದ ಮಾತಲ್ಲ. ಈ ಸುದಿನಕ್ಕಾಗಿ ನಮ್ಮ ಹಿರಿಯರು ಗುರುಗಳ ಜೊತೆಗೂಡಿ ತಮ್ಮ ಬೆವರು ರಕ್ತವನ್ನು ಸುರಿಸಿದ್ದಾರೆ. ಸಮುದಾಯದ ಅಭ್ಯುದಯಕ್ಕಾಗಿ ಶ್ರಮಿಸಿದ ಹಿರಿಯರು ತಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ವಿಶ್ವಾಸದಲ್ಲಿ ಪೋಷಿಸಿ ಬೆಳೆಸಿ ಭವ್ಯ ಸಂಭ್ರಮಕ್ಕೆ ಕಾರಣೀಭೂತರಾಗಿದ್ದಾರೆ. ಈ ಆಲಯ ಇಂದು ಪ್ರೀತಿಯ ಆಲಯವಾಗಿ ಪ್ರೀತಿಯನ್ನು ಸರ್ವರಿಗೂ ಉಣಬಡಿಸಿದೆ. ದೇವರ ಪ್ರೀತಿಯಿಂದ ಯಾರನ್ನೂ ಬೇರ್ಪಡಿಸಲು ಸಾಧ್ಯವಿಲ್ಲ ಎಂಬ ಸತ್ಯವನ್ನು ಅನುದಿನವೂ ಅನುಕ್ಷಣವೂ ನಮಗೆ ತಿಳಿಸಿ, ಈ ದೇವಾಲಯ ಶಾಂತಿಯ ಆಲಯವಾಗಿದೆ. ಶಾಂತಿಯನ್ನು ನಮಗೆ ಕರುಣಿಸಿ ಶಾಂತಿಯ ದೂತರಾಗಲು ನಮ್ಮನ್ನು ಮುನ್ನಡೆಸಿದೆ. ಈ ಆಲಯ ಕ್ಷಮಿಸುವ ಪಾಠವನ್ನು ಕಲಿಸಿ ಕ್ಷಮೆ ಬೇಡುವ ಬದುಕಿಗೆ ನಮ್ಮನ್ನು ಪ್ರೇರೇಪಿಸಿದೆ. ಈ ಆಲಯ ನಮ್ಮನ್ನು ಅಂತಿಮವಾಗಿ ದೇವರ ಆಲಯಗಳನ್ನಾಗಿಸಿದೆ. ಈ ದೇವಾಲಯಕ್ಕಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಎರಡನೆಯದ್ದು, ಮುಂದಕ್ಕೆ ನೋಡುತ್ತಾ ಭರವಸೆಯನ್ನು ಮೂಡಿಸಿಕೊಳ್ಳಿ. ಮುಂದಕ್ಕೆ ನೋಡುತ್ತಾ ಭರವಸೆಯನ್ನು ಮೂಡಿಸಿಕೊಳ್ಳಿ. ದೇವರು ಇಂದಿನವರೆಗೂ ನಮ್ಮ ಜೊತೆಗಿದ್ದಾರೆ. ಇಮ್ಮಾನುವೆಲ್, ಪ್ರಭು ನಮ್ಮೊಡನೆ. ನಮ್ಮ ಕಷ್ಟ ಸಂಕಷ್ಟಗಳಲ್ಲಿ ಅವರು ಸಹಭಾಗಿಯಾಗಿದ್ದಾರೆ. ನಮ್ಮ ನೋವು ನಲಿವುಗಳಲ್ಲಿ ಅವರು ನಮ್ಮ ಜೊತೆಗಿದ್ದಾರೆ. ಆದ್ದರಿಂದಲೇ ಇಂದು ನಾವು ಧೈರ್ಯವಾಗಿ ಹೇಳಬಹುದು, ಕ್ರಿಸ್ತನ ಪ್ರೀತಿಯಿಂದ ಬೇರ್ಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಕಷ್ಟ, ಸಂಕಟ, ಇಕ್ಕಟ್ಟು ಬಿಕ್ಕಟ್ಟು, ಹಸಿವು ನೀರಡಿಕೆ ಇವುಗಳಿಂದ ಸಾಧ್ಯವೇ? ಖಂಡಿತವಾಗಿಯೂ ಇಲ್ಲ. ಇಷ್ಟು ವರ್ಷ ನಮ್ಮನ್ನು ಕಾಯ್ದ ದೇವ ಇನ್ನು ಮುಂದೆಯೂ ಕೂಡ ಕಾಯುವನು. ಆತನ ಪ್ರೀತಿಗೆ ಇತಿ ಮಿತಿಗಳಿಲ್ಲ. ಹೀಗಿರುವಾಗ ಭರವಸೆಯಿಂದ ಮುಂದಿನ ದಿನಗಳಿಗೆ ಹೆಜ್ಜೆ ಇಡೋಣ. ವಿಶ್ವಾಸದಿಂದ ಸಮುದಾಯದ ಜೊತೆಗಿದ್ದು ಭರವಸೆಯಿಂದ ಮುನ್ನಡೆ ಇರಿಸೋಣ. ಈ ದೇವ ನಮ್ಮ ಜೊತೆಗೆ ಇದ್ದಾನೆ ಎಂಬ ಸತ್ಯವನ್ನು ಇತರರಿಗೂ ತಿಳಿಸುತ್ತಾ ಭರವಸೆಯ ಬಾಳಿಗೆ ಪ್ರೇರಣೆಯಾಗೋಣ. ಇನ್ನು ಮೂರನೆಯದ್ದು, ಮೇಲೆ ನೋಡುತ್ತಾ ದೇವನನ್ನು ಸ್ತುತಿಸಿ ಆರಾಧಿಸಿ. ದಾರ್ಶನಿಕರೊಬ್ಬರು ಈ ರೀತಿಯಾಗಿ ನುಡಿಯುತ್ತಾರೆ: ನಾವು ಮೇಲೆ ಏಕೆ ನೋಡಬೇಕು? 2 ಮುಖ್ಯ ಕಾರಣಗಳಿಗಾಗಿ. ಮೊದಲನೇದಾಗಿ, ದೇವನನ್ನು ಸ್ತುತಿಸಲು, ನಮಗೆ ಕರುಣಿಸಿದ ಸರ್ವ ಆಶೀರ್ವಾದಗಳನ್ನು ನೆನೆದು ಅವರನ್ನು ಆರಾಧಿಸಲು. ಎರಡನೆಯ ಮುಖ್ಯ ಕಾರಣ, ಆ ದೇವರನ್ನು ನಮ್ಮ ಬದುಕಿಗೆ ತೋರಿಸಿದ ಅನೇಕ ಹಿರಿಯರು
ನಮ್ಮ ಕುಟುಂಬದ ಸದಸ್ಯರು ಆ ದೇವರ ಸನ್ನಿಧಾನದಲ್ಲಿ ಇದ್ದಾರೆ. ಅವರಿಗಾಗಿಯೂ ಕೂಡ ನಾವು ದೇವರಿಗೆ ಸ್ತುತಿ ವಂದನೆಯನ್ನು ಸಲ್ಲಿಸಬೇಕು. ಅವರಿಂದಲೇ ವಿಶ್ವಾಸದ ಕಿಡಿ ನಮ್ಮ ಬದುಕಿನಲ್ಲಿ ಇನ್ನೂ ಉರಿಯುತ್ತಾ ಇದೆ. ವಿಶ್ವಾಸದ ಜ್ಯೋತಿ ನಮ್ಮ ಬದುಕಿನಲ್ಲಿ ಇನ್ನೂ ಕೂಡ ನೆಲೆಯಾಗಿದೆ. ಕೀರ್ತನೆ 34 ಸಾಲುಗಳನ್ನು ಇಂದು ನಮ್ಮದಾಗಿಸಿಕೊಳ್ಳೋಣ. ಪ್ರಭುವನ್ನು ಕೊಂಡಾಡುವೆ ಎಲ್ಲ ಕಾಲದಳು, ಆತನ ಸ್ತುತಿ ಸದಾ ಇರುವುದು ನನ್ನ ಬಾಯೊಳು. ಆತನತ್ತ ತಿರುಗಿದ ಮುಖ ಅರಳುವುದು. ಆತನನ್ನು ಆಶ್ರಯಿಸಿಕೊಂಡವನು ಧನ್ಯನು. ಅಂಥವರಿಗೆ ಯಾವುದೇ ಕುಂದು ಕೊರತೆಗಳು ಇರದು. ಮೇಲೆ ನೋಡುತ್ತಾ ದೇವನನ್ನು ಸ್ತುತಿಸಿ ಆರಾಧಿಸೋಣ. ಇನ್ನು 4ನೆಯ ದೃಷ್ಟಿ. ಸುತ್ತಲೂ ನೋಡಿ ಸೇವಾ ಭಾವನೆಯನ್ನು ಮೂಡಿಸಿಕೊಳ್ಳಿ. ದೇವರು ನಮಗೆ ಕರುಣಿಸಿದ್ದಕ್ಕೆ ಕೃತಜ್ಞತರಾಗಿ ಹಿರಿಯರು ನಮಗೆ ನೀಡಿದ್ದನ್ನು ನಾವು ಮುಂದಿನ ಪೀಳಿಗೆಗೆ ನೀಡುವ ಹಂಗಿನಲ್ಲಿದ್ದೇವೆ. ಸೇವಾ ಬದುಕು ನಮ್ಮ ಜೀವನದ ಆಸೆಯಾಗಿರಲಿ. ಈ ಸೇವಾ ಭಾವನೆ ಸರ್ವರನ್ನು ಒಂದಾಗಿಸುತ್ತದೆ, ಸರ್ವರನ್ನು ಒಗ್ಗೂಡಿಸುತ್ತದೆ, ಸರ್ವರನ್ನು ಪ್ರೀತಿಯಿಂದ ಮುನ್ನಡೆಸುತ್ತಿದೆ. ವಿಶ್ವಗುರು ಫ್ರಾನ್ಸಿಸ್ ಸೇವಾ ಬದುಕನ್ನು ಅದ್ಭುತವಾಗಿ ಈ ರೀತಿ ವಿವರಿಸುತ್ತಾರೆ. ಇತರರೊಂದಿಗೆ ಸಂಬಂಧಿಸದೆ, ಪ್ರೀತಿಸಲು ನಿಜವಾದ ಮುಖಗಳಿಲ್ಲದೆ ಜೀವನದ ನಿಜವಾದ ಸೌಂದರ್ಯವನ್ನು ಯಾರೂ ಅನುಭವಿಸಲು ಸಾಧ್ಯವಿಲ್ಲ. ಇತರರೊಂದಿಗೆ ಸಂಬಂಧಿಸದೆ, ಪ್ರೀತಿಸಲು ನಿಜವಾದ ಮುಖಗಳಿಲ್ಲದೆ ನಾವು ದೇವರ ಸೌಂದರ್ಯವನ್ನು ಅನುಭವಿಸಲು ಸಾಧ್ಯವಿಲ್ಲ. ಸೇವೆಯ ಮೂಲಕ ಪರರ ಅಗತ್ಯಗಳಿಗೆ ಸ್ಪಂದಿಸದ ಬದುಕು ಕ್ರೈಸ್ತ ಬದುಕೇ ಅಲ್ಲ. ಕಾಯಿನನು ಸರ್ವೇಶ್ವರನಿಗೆ ಕೊಟ್ಟಂಥ ಉತ್ತರ, ನಿನ್ನ ತಮ್ಮನೆಲ್ಲಿ ಎಂದು ಕೇಳಿದಾಗ ನಾನರಿಯೇ, ನಾನೇನು ನನ್ನ ತಮ್ಮನ ಕಾವಲುಗಾರನೇ? ನಾವು ಹೀಗೆ ಹೇಳುವಂತಿಲ್ಲ. ನಾವು ನಿಜವಾಗಿಯೂ ನಮ್ಮ ತಮ್ಮ ಮತ್ತು ತಂಗಿಯ ಕಾವಲುಗಾರರೇ ಸರಿ. ನಾವು ಒಂದೇ ಶರೀರಕ್ಕೆ ಸೇರಿದವರು. ಆ ಶರೀರವೇ ಪ್ರಭು ಕ್ರಿಸ್ತರು. ನಾವು ಅದರ ಅಂಗಾಂಗಗಳು. ನಾವು ಜೊತೆಯಲ್ಲಿರಬೇಕು. ಅಂಗಾಂಗಗಳು ಆ ಶರೀರವನ್ನು ಅಂಟಿಕೊಂಡಿರಬೇಕು. ನಾವು ಅವರನ್ನು ಅಗಲಿ ಬಾಳುವುದಕ್ಕೆ ಸಾಧ್ಯವಿಲ್ಲ. ಅಂಗದಿಂದ, ಶರೀರದಿಂದ ಹೊರಬಿದ್ದಂಥ ಅಂಗವು ಸತ್ತು ಹೋಗುತ್ತದೆ. ಮರದಿಂದ ಕಡಿದು ಹಾಕಿದಂಥ ಗೆಲ್ಲು ಒಣಗಿ ಹೋಗುತ್ತದೆ. ಅದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನ ಕೂಡ. ಪ್ರಭು ಯೇಸುವಿಗೆ ನಾವು ಒಂದಾಗಿರಬೇಕು. ಅವರಲ್ಲಿ ಒಂದಾಗಿದ್ದಾಗ ಮಾತ್ರ ನಾವು ಆಧ್ಯಾತ್ಮಿಕ ಜೀವನವನ್ನು, ಆ ಸಂಪೂರ್ಣ ಯಥೇಚ್ಛ ಜೀವನವನ್ನು ಪಡೆಯಲು ಸಾಧ್ಯ. ಕಣ್ಣಿಗೆ ಕಾಣುವ ನರನನ್ನು ಪ್ರೀತಿಸದೆ ಕಾಣದ ದೇವರನ್ನು ಪ್ರೀತಿಸಲು ಸಾಧ್ಯವಿಲ್ಲ. ಹಸಿದವರಿಗೆ ಆಹಾರ ಕೊಟ್ಟಾಗ, ಬಾಯಾರಿದವರಿಗೆ ಕುಡಿಯಲು ನೀರು ಕೊಟ್ಟಾಗ, ಅಪರಿಚಿತನಿಗೆ ಆಶ್ರಯ ಕೊಟ್ಟಾಗ, ಬಟ್ಟೆ ಬರೆ ಇಲ್ಲದವನಿಗೆ ಉಡಲು ಕೊಟ್ಟಾಗ, ಬಂದಿಯಾದವನನ್ನು ಸಂಧಿಸಲು ಹೋದಾಗ ನಮ್ಮ ಬದುಕು ಸಾರ್ಥಕ. ಪರರಲ್ಲಿ ಪ್ರಭುವನ್ನು ನಾವಿಂದು ಕಾಣಬೇಕಾಗಿದೆ. ಸೇವಾ ಬದುಕಿನ ಮೂಲಕ ನಾವು ಇತರರನ್ನು ಸ್ಪರ್ಶಿಸಬೇಕು. ನಿಮ್ಮ ಜ್ಯೋತಿ ಜಗದೆಲ್ಲೆಡೆ ಪ್ರಕಾಶಿಸಲಿ. ಅದ ಕಂಡ ಜನರು ನೀವು ನನ್ನವರೆಂದು ಅರಿತುಕೊಳ್ಳಲಿ ಎಂದರು ಪ್ರಭು ಯೇಸು. ಈ ಸೇವಾ ಮನೋಭಾವನೆಯ ಬದುಕು ಇಂದು ನಮ್ಮದಾಗಬೇಕು. ಆತ್ಮೀಯರೇ, ಹಿಂದಕ್ಕೆ ನೋಡುತ್ತಾ ದೇವನನ್ನು ವಂದಿಸಿ, ಮುಂದಕ್ಕೆ ನೋಡುತ್ತಾ ಭರವಸೆಯನ್ನು ಮೂಡಿಸಿ, ಮೇಲೆ ನೋಡುತ್ತಾ ದೇವರನ್ನು ಸ್ತುತಿಸಿ ಆರಾಧಿಸಿ, ನಿಮ್ಮ ಸುತ್ತಲೂ ನೋಡುತ್ತಾ ಸೇವಾ ಮನೋಭಾವನೆಯನ್ನು ರೂಢಿಸಿಕೊಳ್ಳಿ. ಅಂದು ನಮ್ಮ ಹಿರಿಯರು ಕಂಡ 50 ವರ್ಷದ ಕನಸು, ಸುವರ್ಣ ಮಹೋತ್ಸವ ಇಂದು ನನಸಾಗಿದೆ.
ಇಂದು ನಾನು ನೀವು 100 ವರ್ಷದ ಕನಸನ್ನು ಕಾಣಬೇಕು. ತ್ಯಾಗದ, ಪ್ರೀತಿಯ, ಭರವಸೆಯ, ವಿಶ್ವಾಸದ ಬದುಕಿಗೆ ಹಿಂದೆ ಮುನ್ನಡಿಯನ್ನು ಇರಿಸಬೇಕು. ಹೀಗಿರುವಾಗ 2 ಬೈಬಲ್ ಶ್ರೀಗಂಧದ ವಚನಗಳು ನಮಗೆ ದಾರಿದೀಪವಾಗಲಿ. ಸಂತ ಪೌಲನು ಕೊಲೊಸ್ಸೆಯವರಿಗೆ ಬರೆದಂಥ ಪತ್ರ 3ನೇ ಅಧ್ಯಾಯ 12ರಿಂದ 17ನೇ ವಾಕ್ಯಗಳು. ನೀವು ದೇವರಿಂದ ಆಯ್ಕೆಯಾದವರು, ದೇವರಿಗೆ ನೀವು ಪ್ರಿಯರು, ದೇವರ ಸ್ವಂತ ಜನರು. ಹೀಗಿರುವಾಗ ಕನಿಕರ, ದಯೆ, ದೀನತೆ, ವಿನಯಶೀಲತೆ, ಶಾಂತಿ, ಸಹನೆ ಎಂಬ ಸದ್ಗುಣಗಳು ನಿಮ್ಮ ಆಭರಣಗಳಾಗಿರಲಿ. ಒಬ್ಬರನ್ನೊಬ್ಬರು ಸೈರಿಸಿಕೊಳ್ಳಿ. ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮಲ್ಲಿ ಪ್ರೀತಿ ಇರಲಿ. ಪ್ರೀತಿ ಸಮಸ್ತ ಸಂಪೂರ್ಣಗೊಳಿಸುವ ಬಂಧನ. ಸಮುದಾಯಗಳಲ್ಲಿ ಪ್ರೀತಿ ಮೂಡಲಿ. ಧರ್ಮ ಕೇಂದ್ರದಲ್ಲಿ ಅನ್ಯೋನ್ಯತೆ, ಸರ್ವರನ್ನು ಪ್ರೀತಿಯಿಂದ ಬೆಸೆಯಲಿ. ನಿಮ್ಮ ಕುಟುಂಬದಲ್ಲಿ ಕ್ರಿಸ್ತನ ಪ್ರೀತಿ ರಾರಾಜಿಸಲಿ. ಶಾಂತಿ, ಪ್ರೀತಿ, ಅನ್ಯೋನ್ಯತೆಯಲ್ಲಿ ಬಾಳುವ ಬದುಕು ಸುಲಭವಲ್ಲ. ಆದರೆ ದೇವನ ಅಭಯ ನಮಗೆ ಎಂದೆಂದೂ ಶ್ರೀರಕ್ಷೆಯಾಗಿದೆ. ಎಜೆಕಿಯಲ್ ಪ್ರವಾದಿ ಹೇಳುವಂತೆ 36ನೇ ಅಧ್ಯಾಯ 26ನೇ ವಾಕ್ಯ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯಗಳನ್ನು ತೆಗೆದು ನೂತನ ಹೃದಯಗಳನ್ನು ನಿಮಗೆ ದಯಪಾಲಿಸುವೆನು. ಕಲ್ಲಾದ ಹೃದಯಗಳನ್ನು ತೆಗೆದು ನೂತನ ಹೃದಯಗಳನ್ನು ನಿಮಗೆ ದಯಪಾಲಿಸುವೆನು. ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿರುವ ನಾವು ನಮ್ಮ ಧರ್ಮಕೇಂದ್ರದ ಸಹೋದರ ಸಹೋದರಿಯರಿಗೆ ಕಾವಲುಗಾರರಾಗೋಣ. ನಾವು ಪೂಜಿಸುವ ದೇವರು ಒಂದೇ ಆಗಿದ್ದಾರೆ. ನಮ್ಮ ವಿಶ್ವಾಸ ಒಂದೇ. ನಮಗೆ ದೇವರೊಬ್ಬರೇ. ನಮಗೆ ಧರ್ಮಸಭೆಯೂ ಒಂದೇ. ನಮಗೆ ದೇವರ ಕಾಯಕವೂ ಒಂದೇ. ಆದುದರಿಂದ ಪ್ರೀತಿಯಿಂದ, ಸೌಹಾರ್ದತೆಯಿಂದ ಬಾಳೋಣ. ಕ್ರಿಸ್ತನ ಜೀವಂತ ಸಾಕ್ಷಿಗಳಾಗೋಣ. ಪರರಲ್ಲಿ ಪ್ರಭುವನ್ನು ಕಂಡು ಪರರ ಅಗತ್ಯಗಳಲ್ಲಿ ನೆರವಾಗೋಣ. ದೈವ ವಾಕ್ಯಕ್ಕೆ ಅನುಗುಣವಾಗಿ ನಡೆದು ಪ್ರಭು ಕ್ರಿಸ್ತರ ಸಹೋದರಿಯರಾಗೋಣ. ಈ ಸಂಭ್ರಮ ನಮ್ಮನ್ನು ಕ್ರಿಸ್ತನಿಗೆ ಜೀವಂತ ಸಾಕ್ಷಿಗಳಾಗಲು ಅನುವು ಮಾಡಿಕೊಡಲಿ. ಈ ಸುವರ್ಣ ಸಂಭ್ರಮ ಬರೀ ಸಂಭ್ರಮವಾಗಿ ಉಳಿಯದೆ ಕ್ರೈಸ್ತ ವಿಶ್ವಾಸದ, ಕ್ರೈಸ್ತ ಆರಾಧನೆಯ, ಕ್ರೈಸ್ತ ಸೇವಾ ಕಾರ್ಯಗಳ ದೀರ್ಘ ಕಾರ್ಯಕ್ರಮವಾಗಿ ಮಾರ್ಪಡಲಿ. ಸುವರ್ಣ ಸಂಭ್ರಮ ಎಂಬ ನಾಮಪದವು ನಮಗೆ ಕ್ರಿಯಾಪದವಾಗಲಿ. ಆಗಿರುವುದಕ್ಕೆಲ್ಲ ನಮನ, ಆಗಬೇಕಾಗಿರುವುದಕ್ಕೆಲ್ಲ ತಥಾಸ್ತು. ಆಮೆನ್. ವಿಶ್ವಾಸ ನಿವೇದನೆಗಾಗಿ ದಯವಿಟ್ಟು ನಿಂತುಕೊಳ್ಳಿ. ನಿಮ್ಮ ಹಾಡಿನ ಹಾಳೆಯಲ್ಲಿ ಸ್ವರ್ಗವನ್ನು, ಭುವಿಯನ್ನು, ಗೋಚರವಾದುದನ್ನು, ಅಗೋಚರವಾದುದನ್ನು, ಸರ್ವವನ್ನು ಸೃಷ್ಟಿಸಿದ ಸರ್ವಶಕ್ತ ದೇವರನ್ನು ವಿಶ್ವಾಸಿಸುತ್ತೇನೆ. ಸಕಲ ಯುಗಗಳ ಮುನ್ನ ಪಿತನಿಂದ ಜನಿಸಿದ ಏಕಮಾತ್ರ ದೇವಪುತ್ರ ಪ್ರಭು ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ದೇವರಿಂದ ದೇವರು, ಬೆಳಕಿನಿಂದ ಬೆಳಕು, ನಿಜ ದೇವರಿಂದ ನಿಜ ದೇವರು, ಜನಿಸಿಯೂ ಸೃಷ್ಟಿಯಾಗದೆ ಪಿತನ ಸಹ ಸ್ವಭಾವಿಯಾಗಿರುವರು. ಇವರ ಮುಖಾಂತರವೇ ಸಕಲವು ಸೃಷ್ಟಿಯಾಯಿತು. ಇವರು ಮಾನವರಾದ ನಮಗಾಗಿಯೂ ನಮ್ಮ ರಕ್ಷಣೆಗಾಗಿಯೂ ಪರಲೋಕದಿಂದ ಇಳಿದು ಬಂದರು ಮತ್ತು ಪವಿತ್ರಾತ್ಮರಿಂದ ಕನ್ಯಾಮರಿಯಮ್ಮನವರಲ್ಲಿ ಮನುಷ್ಯರಾದರು. ಪೊಂಷಿಯಸ್ ಪಿಲಾತನ ಅಧಿಕಾರದಲ್ಲಿ
ನಮಗಾಗಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪವಿತ್ರ ಗ್ರಂಥಗಳ ಪ್ರಕಾರವೇ ಮೂರನೆಯ ದಿನ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೇರಿ ಪಿತನ ಬಲಗಡೆಯಲ್ಲಿ ಆಸೀನರಾಗಿರುವರು. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಮಹಿಮೆಯೊಂದಿಗೆ ಮರಳಿ ಬರುವರು. ಅವರ ರಾಜ್ಯಕ್ಕೆ ಅಂತ್ಯವಿರದು. ನಿನ್ನಿಂದಲೂ ಸುತನಿಂದಲೂ ಹೊರಡುವ ಪ್ರಭುವು ಜೀವದಾತರೂ ಆಗಿರುವ ಪವಿತ್ರಾತ್ಮರನ್ನು ವಿಶ್ವಾಸಿಸುತ್ತೇನೆ. ಪ್ರವಾದಿಗಳ ಮುಖಾಂತರ ಮಾತನಾಡಿದ ಇವರು ಪಿತ ಮತ್ತು ಸುತನೊಡನೆ ಒಂದಾಗಿ ಆರಾಧನೆಯನ್ನು ಮಹಿಮೆಯನ್ನು ಪಡೆಯುತ್ತಾರೆ. ಏಕ ಪವಿತ್ರ ಕಥೋಲಿಕ ಮತ್ತು ಪ್ರೇಷಿತ ಧರ್ಮಸಭೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರಕ್ಕಾಗಿ ಒಂದೇ ದೀಕ್ಷಾಸ್ನಾನ ಇರುವುದೆಂದು ನಿವೇದಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ಬರಲಿರುವ ಮರುಲೋಕ ಜೀವನವನ್ನು ನಿರೀಕ್ಷಿಸುತ್ತೇನೆ. ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಸಂತ ಯಾಕೋಬನು ಬರೆದಂಥ ಪತ್ರದಲ್ಲಿ ಆತನು ಹೀಗನ್ನುತ್ತಾನೆ: ಯಾರು ಸಂಶಯ ತನ್ನ ಹೃದಯದಲ್ಲಿಡದೆ ಸಂಪೂರ್ಣ ವಿಶ್ವಾಸದಿಂದ ಪ್ರಾರ್ಥಿಸುತ್ತಾನೋ ಆತನಿಗೆ ದೇವರು ಕೊಡುವರು. ಯಾವುದೇ ಸಂಶಯವನ್ನು ನಮ್ಮಲ್ಲಿಡದೆ ಸಂಪೂರ್ಣ ವಿಶ್ವಾಸದಿಂದ ನಮ್ಮ ಪ್ರಾರ್ಥನೆಗಳನ್ನು ದೇವರಿಗೆ ನಾವು ಅರ್ಪಿಸೋಣ. ನಿಮ್ಮ ಉತ್ತರ: ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಧರ್ಮಸಭೆಗಾಗಿ ಪ್ರಾರ್ಥಿಸೋಣ. ನಮ್ಮ ಜಗದ್ಗುರು, ಎಲ್ಲ ಧರ್ಮಾಧ್ಯಕ್ಷರು, ಯಾಜಕರು ಹಾಗೂ ಧಾರ್ಮಿಕ ಸಹೋದರ ಸಹೋದರಿಯರು, ನಮ್ಮ ಪಾಲಕ ಸಂತ ಫ್ರಾನ್ಸಿಸರಂತೆ ದೈವ ಸಾಮ್ರಾಜ್ಯದ ಮೌಲ್ಯಗಳನ್ನು ಬಾಳಿನಲ್ಲಿ ಅಳವಡಿಸಿ ಶುಭ ಸಂದೇಶದ ಜೀವಂತ ಸಾಕ್ಷಿಗಳಾಗಿ ಶುಭ ಸಂದೇಶವನ್ನು ಸಾರಲು ಬೇಕಾದ ಶಕ್ತಿ ಮತ್ತು ಪವಿತ್ರಾತ್ಮರ ವರಪ್ರಸಾದವನ್ನು ದೇವರು ಅನುಗ್ರಹಿಸಲೆಂದು. ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ವಿಶ್ವ ಶಾಂತಿಗಾಗಿ ಮತ್ತು ಭಾರತಕ್ಕಾಗಿ ಪ್ರಾರ್ಥಿಸೋಣ. ವಿಶ್ವದ ಎಲ್ಲ ಜನನಾಯಕರು ತಮ್ಮ ಸ್ವಾರ್ಥವನ್ನು ತೊರೆದು ದ್ವೇಷ, ಹಗೆತನದ ಬೀಜವನ್ನು ಬಿತ್ತದೆ ಪರಸ್ಪರ ಕ್ಷಮಿಸಿ ಐಕ್ಯತೆ, ಅನ್ಯೋನ್ಯತೆಯ, ಪ್ರೀತಿ, ವಿಶ್ವಾಸದ, ಸಾಮರಸ್ಯದ ಸಮಾಜ ಕಟ್ಟುವಂತೆ ಮತ್ತು ಸಂದಿಗ್ಧ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಭಾರತದಲ್ಲಿ ರಾಷ್ಟ್ರ ನಾಯಕರು ರೈತರ ಬವಣೆಗಳಿಗೆ ಸ್ಪಂದಿಸಿ ನ್ಯಾಯ ದೊರಕಿಸಲೆಂದು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ಧರ್ಮ ಕೇಂದ್ರಕ್ಕಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರ ಅಭಿವೃದ್ಧಿಗೆ ನೆರವು ನೀಡಿದ ಹಾಗೂ ಸುವರ್ಣ ಜುಬಿಲಿ ಮತ್ತು ವಾರ್ಷಿಕೋತ್ಸವವನ್ನು ಆಚರಿಸಲು ಸಹಾಯ ಮಾಡಿದ ಎಲ್ಲ ಭಕ್ತಾದಿಗಳನ್ನು ದಯಾಮಯ ದೇವರು ಅರಸಲೆಂದು ಮತ್ತು ಈ ಧರ್ಮ ಕೇಂದ್ರದಲ್ಲಿ ಸೇವೆ ಸಲ್ಲಿಸಿದ ಧರ್ಮಗುರುಗಳನ್ನು, ಧರ್ಮ ಭಗಿನಿಯರನ್ನು ಆಶೀರ್ವದಿಸಲೆಂದು ಹಾಗೂ ನಮ್ಮ ಧರ್ಮ ಕೇಂದ್ರವು ಅನ್ಯೋನ್ಯತೆಯ, ಐಕ್ಯತೆಯ, ಪ್ರೀತಿಯ, ಸದೃಢ ವಿಶ್ವಾಸದ ಆದರ್ಶ ಧರ್ಮ ಕೇಂದ್ರವಾಗಲೆಂದು. ಓ ದೇವನೇ, ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಬಡ ಬಗ್ಗರಿಗಾಗಿ
ರೋಗಿಗಳಿಗಾಗಿ ಪ್ರಾರ್ಥಿಸೋಣ. ಕ್ರಿಸ್ತ ಯೇಸುವಿನ ಅಂಗಾಂಗಗಳಾದ ನಾವು ಪ್ರಭು ಯೇಸು ತೋರಿಸಿದ ಮಾರ್ಗದಲ್ಲಿ ನಡೆದು ಪರರ ಸೇವೆಯೇ ಪರಮಾತ್ಮನ ಸೇವೆ ಎಂದರಿತು ಬಡವರಿಗೆ, ಶೋಷಿತರಿಗೆ, ರೋಗಿಗಳಿಗೆ ಆಧ್ಯಾತ್ಮಿಕ ಹಾಗೂ ಆರ್ಥಿಕ ಸಹಾಯ ನೀಡಿ ನಿಸ್ವಾರ್ಥ ಸೇವೆ ಸಲ್ಲಿಸುವಂತೆ ದೇವನೇ ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಇಲ್ಲಿ ನೆರೆದಿರುವವರಿಗೋಸ್ಕರ ಪ್ರಾರ್ಥಿಸೋಣ. ಸಂತ ಫ್ರಾನ್ಸಿಸರ ದೇವಾಲಯದ ವಾರ್ಷಿಕ ಹಬ್ಬವನ್ನು ಮತ್ತು ಸುವರ್ಣ ಜೂಬಿಲಿ ಮಹೋತ್ಸವವನ್ನು ಆಚರಿಸಲು ಇಂದು ಈ ಪವಿತ್ರ ದೇವಾಲಯದಲ್ಲಿ ನಮ್ಮನ್ನು ಒಗ್ಗೂಡಿಸಿರುವ ದೇವರು ಎಲ್ಲ ಭಕ್ತಾದಿಗಳಿಗೆ ಆರೋಗ್ಯ ಭಾಗ್ಯವನ್ನು, ಸಂತಸ ಸಮೃದ್ಧಿಯನ್ನು ದಯಪಾಲಿಸಿ ಅವರ ಅಪರಿಮಿತ ಅಕ್ಕರೆ, ಅನುರಾಗ, ಆಸರೆಯಲ್ಲಿ ನಿರಂತರ ಬಾಳುವ ಸೌಭಾಗ್ಯವನ್ನು ಕರುಣಿಸಲೆಂದು ದೇವನೇ ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಎಲ್ಲ ಕಾರ್ಮಿಕರಿಗಾಗಿ ಪ್ರಾರ್ಥಿಸೋಣ. ಧರ್ಮಸಭೆಯು ಪ್ರಸ್ತುತ ವರುಷವನ್ನು ಸಂತ ಜೋಸೆಫರಿಗೆ ಸಮರ್ಪಿಸಿಕೊಂಡಿರುವಾಗ ಎಲ್ಲ ಕಾರ್ಮಿಕರು, ಕುಶಲಕರ್ಮಿಗಳು, ನೌಕರರು ಮತ್ತು ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಕಾರ್ಯಕರ್ತರಿಗಾಗಿ ಪ್ರಾರ್ಥಿಸುತ್ತಾ ಇವರ ಪರಿಶ್ರಮಕ್ಕೆ 100 ಮಡಿ ಪ್ರತಿಫಲವನ್ನು ಕರುಣಿಸಿ ಇವರ ಕುಟುಂಬಗಳನ್ನು ಸಂರಕ್ಷಿಸಿ ಕಾಪಾಡಲೆಂದು ದೇವನೇ ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ಜೂಬಿಲಿ ಮಹೋತ್ಸವದ ದಾನಿಗಳಿಗಾಗಿ ಪ್ರಾರ್ಥಿಸೋಣ. ಹಲವಾರು ಸಹೃದಯಿ ದಾನಿಗಳನ್ನು, ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ. ಇವರ ಕೋರಿಕೆಗಳನ್ನು ಈಡೇರಿಸಿರಿ. ನಿಮ್ಮ ಕರುಣೆಯಿಂದ ದಾನಿಗಳ ಉದಾರತೆಯನ್ನು ಹಾಗೂ ಸಮೃದ್ಧ ಜೀವನವನ್ನು ಅರಸಿರೆಂದು ದೇವನೇ ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ವಿದೇಶದಲ್ಲಿ ಹಾಗೂ ಬೇರೆ ಊರಿನಲ್ಲಿರುವವರಿಗಾಗಿ ಪ್ರಾರ್ಥಿಸೋಣ. ನಮ್ಮ ಧರ್ಮ ಕೇಂದ್ರದ ಸದಸ್ಯರು ವಿದೇಶದಲ್ಲಿ ಹಾಗೂ ಬೇರೆ ಊರುಗಳಲ್ಲಿ ಉದ್ಯೋಗ ಹಾಗೂ ಶಿಕ್ಷಣಕ್ಕಾಗಿ ಇರುವವರಿಗಾಗಿ ಪ್ರಾರ್ಥಿಸುತ್ತೇವೆ. ಇವರು ತಮ್ಮ ಕಾರ್ಯದಲ್ಲಿ ಸಫಲತೆ ಕಾಣುವಂತೆ ಅರಸಿರಿ. ಎಲ್ಲ ಸಂಕಷ್ಟಗಳಲ್ಲಿ ಸೈರಣೆಯನ್ನು, ಆರೋಗ್ಯ ಸೌಖ್ಯವನ್ನು ದಯಪಾಲಿಸಲೆಂದು ದೇವನೇ ಈ ಪ್ರಾರ್ಥನೆ ಒಲವಿಂದ ನೀ ಆಲಿಸು. ನಮ್ಮ ವೈಯಕ್ತಿಕ ಹಾಗೂ ನಮ್ಮ ಕುಟುಂಬದ ಅವಶ್ಯಕತೆಗಳಿಗಾಗಿ ಮೌನದಲ್ಲೇ ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಧರ್ಮಸಭೆಯ ಕೋರಿಕೆಗಳು ನಿಮ್ಮ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಲಿ. ಹೀಗೆ ನಮ್ಮ ಪುಣ್ಯ ಫಲಗಳ ಆಧಾರದ ಮೇಲಿನ ನಂಬಿಕೆಯಿಂದ ನಾವು ಕೇಳಲು ಅಸಾಧ್ಯವಾದುದನ್ನು ನಿಮ್ಮ ದಯೆಯಿಂದ ನಾವು ಪಡೆಯುವಂತಾಗಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಬಂದೇ ಪ್ರಭುವೇ ಬಲಿಪೀಠಕ್ಕೆ ನನ್ನನ್ನೇ ತಂದಿರೆ ಕಾಣಿಕೆಗೆ, ನನ್ನನ್ನೇ ತಂದಿರೆ ಕಾಣಿಕೆಗೆ. ನಾ ಬಂದೇ ಪ್ರಭುವೇ ಬಲಿಪೀಠಕ್ಕೆ ನನ್ನ
ಬಲಿಪೀಠಕ್ಕೆ ನನ್ನನ್ನೇ ತಂದಿರೆ ಕಾಣಿಕೆಗೆ, ನನ್ನನ್ನೇ ತಂದಿರೆ ಕಾಣಿಕೆಗೆ. ಅರ್ಪಿಸಲು ಬಾಳಿನ ಶ್ರಮದ ಫಲಗಳನ್ನು, ಅರ್ಪಿಸಲು ಬಾಳಿನ ಶ್ರಮದ ಫಲಗಳನ್ನು ಸ್ವೀಕರಿಸು, ಅನುಗ್ರಹಿಸು, ಸ್ವೀಕರಿಸು, ಅನುಗ್ರಹಿಸು. ನೀನೊಲಿದ ಜೀವವನ್ನು, ನೀನೊಲಿದ ಜೀವವನ್ನು. ನಾ ಬಂದೆ ಪ್ರಭುವೇ ಬಲಿಪೀಠಕ್ಕೆ, ನನ್ನನ್ನೇ ತಂದಿರೆ ಕಾಣಿಕೆಗೆ, ನನ್ನನ್ನೇ ತಂದಿರೆ ಕಾಣಿಕೆಗೆ. ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಈ ಬಲಿಯು ಸರ್ವಶಕ್ತ ದೇವಪಿತನಿಗೆ ಅಂಗೀಕೃತವಾಗಲೆಂದು ಪ್ರಾರ್ಥಿಸಿರಿ. ಪ್ರಭು ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಹಬ್ಬದಂದು ನಾವು ತಂದಿರುವ ಈ ಕಾಣಿಕೆಗಳನ್ನು ಸ್ವೀಕರಿಸಿರಿ. ಅವರ ಆತ್ಮಗಳ ರಕ್ಷಣೆಗಾಗಿ ಹಂಬಲಿಸುತ್ತಾ ಅವರು ದೂರ ದೇಶಗಳಿಗೆ ಪ್ರಯಾಣ ಕೈಗೊಂಡಂತೆ ನಾವು ಸಹ ಶುಭ ಸಂದೇಶಕ್ಕೆ ಫಲಪ್ರದ ಸಾಕ್ಷಿ ನೀಡುತ್ತಾ ನಮ್ಮ ಸಹೋದರ ಸಹೋದರಿಯರೊಡನೆ ನಿಮ್ಮ ಬಾಳಿಗೆ ಆತುರದಿಂದ ಬಂದು ಸೇರುವಂತೆ ಕೃಪೆ ನೀಡಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವೆಂದೆಂದೂ ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಸಂತ ಫ್ರಾನ್ಸಿಸ್ ಸೇವಿಯರ್ ಅವರ ಅತಿಶಯ ನಿವೇದನೆಯಲ್ಲಿ ನಿಮ್ಮ ಧರ್ಮಸಭೆಯನ್ನು ನಿರಂತರ ಶಕ್ತಿಯಿಂದ ಫಲಭರಿತವನ್ನಾಗಿ ಮಾಡುತ್ತೀರಿ ಮತ್ತು ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ. ನಮ್ಮ ನಾಡಿನಲ್ಲಿ ಧರ್ಮಸಭೆಗೆ ದೈವಿಕ ಜೀವದ ಹೊಸ ಬುಗ್ಗೆಯನ್ನು ತೆರೆಯುವಂತೆ ನೀವು ಅವರನ್ನು ಪೂರ್ವ ದೇಶಗಳಲ್ಲಿ ಶುಭ ಸಂದೇಶವನ್ನು ಸಾರಲು ಕಳುಹಿಸಿದ್ದೀರಿ. ಅವರ ಅಮೋಘ ಆದರ್ಶವು ನಿಮಗೆ ಸಾಕ್ಷ್ಯ ನೀಡಲು ನಮಗೆ ಧೈರ್ಯವನ್ನು ಕೊಡುತ್ತದೆ ಮತ್ತು ಅವರ ಉತ್ಸಾಹಭರಿತ ಪ್ರಾರ್ಥನೆ ನಾವು ಕೈಗೊಳ್ಳುವ ಎಲ್ಲದರಲ್ಲೂ
ನಮಗೆ ಆಧಾರವಾಗಿರುತ್ತದೆ. ಆದುದರಿಂದ ಪ್ರಭು ಎಲ್ಲ ದೇವದೂತರೊಂದಿಗೂ ಹಾಗೂ ಸಂತರೊಂದಿಗೂ ನಾವು ಸಹ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಹರ್ಷದಿಂದ ಘೋಷಿಸುತ್ತೇವೆ. ಪರಿಶುದ್ಧರು 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 ಸೇನಾಧೀಶ್ವರ ಪ್ರಭುದೇವರು. ಪರಿಶುದ್ಧರು ಪರಿಶುದ್ಧರು ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸಾನಾ ಹೋಸಾನಾ ಹೋಸಾನಾ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸ್ತುತಿಸುವುದು ಯುಕ್ತವಾಗಿದೆ. ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮರ ಕ್ರಿಯಾಶಕ್ತಿಯಿಂದ ಸಕಲ ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವೂ ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು, ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ಈ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ದೈನದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ಆದುದರಿಂದ ಪ್ರಭು, ನಿಮ್ಮ ಪುತ್ರರ ರಕ್ಷಣೆಯ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣದ ಸ್ಮರಣೆಯನ್ನು ಆಚರಿಸುತ್ತಾ ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತಿರುವ ನಾವು ಈ ಪವಿತ್ರ ಹಾಗೂ ಜೀವಂತ ಬಲಿಯನ್ನು
ನಿಮಗೆ ಕೃತಜ್ಞತಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆಯ ಬಲಿ ಕಾಣಿಕೆಗಳನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೆ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರು, ಪುನೀತ ಪ್ರೇಷಿತರು, ಮಹಿಮಾನ್ವಿತ ರಕ್ತ ಸಾಕ್ಷಿಗಳು ಸಂತ ಫ್ರಾನ್ಸಿಸ್ ಝೇವಿಯರ್ ಅವರೊಂದಿಗೂ ನಿಮ್ಮ ನಿತ್ಯ ಆನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನಾದಿಂದ ನಿಮ್ಮ ಎಂದೂ ತಪ್ಪದ ನೆರಳಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು, ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸುವ ಈ ಬಲಿಯು ಇಡೀ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಅವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಗಳಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಯಾತ್ರೆಯಲ್ಲಿರುವ ನಿಮ್ಮ ಧರ್ಮಸಭೆಯನ್ನು ಪ್ರೀತಿ ಮತ್ತು ವಿಶ್ವಾಸದಲ್ಲಿ ಸ್ಥಿರಗೊಳಿಸಿರಿ. ದಯಾಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರನ್ನು ನಿಮಗೆ ಮೆಚ್ಚುಗೆಯಾಗುವಂತೆ ಬಾಳಿ ಯಹಲೋಕದಿಂದ ತೆರಳಿರುವ ಎಲ್ಲರನ್ನೂ ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರವೇ ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ಮತ್ತು ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಪೂಜಿತವಾಗಲಿ.
ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ, ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯ ಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮಾತ್ಮದೊಡನೆಯೂ ಇರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ, ನಮಗೆ ಶಾಂತಿ ನೀಡಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು.
ಹೃದಯದ ಗುಡಿಯೊಳು ಈ ನನ್ನ ಮನದೊಳು ನಿನ್ನನ್ನು ಸ್ಥಾಪಿಸುವೆ, ಎಂದೆಂದು ಪೂಜಿಸುವೆ. ಹೃದಯದ ಗುಡಿಯೊಳು ಈ ನನ್ನ ಮನದೊಳು ನಿನ್ನನ್ನು ಸ್ಥಾಪಿಸುವೆ, ಎಂದೆಂದು ಪೂಜಿಸುವೆ. ನೀ ಬಂದು ನೆಲೆಸಿ ನನ್ನನ್ನು ಹರಸು, ನೀ ಬಂದು ನೆಲೆಸಿ ನನ್ನನ್ನು ಹರಸು. ನಾ ಬೇಡುವೆ ದೇವಾ, ನಾ ಬೇಡುವೆ ದೇವಾ, ದೇವಾನ ಕರೆಯುವೆ ಬಾ, ನೀ ಎನ್ನ ಆತ್ಮಕ್ಕೆ ಬಾ, ಎನ್ನಂತರಂಗಕ್ಕೆ ನೀ ಬಾನಿ ದೇವ, ಬಾ ಎಂದು ಕರೆಯುವೆ ಬಾ, ಎನ್ನಂತರಂಗಕ್ಕೆ ನೀ ಬಾನಿ ದೇವ, ಬಾ ಎಂದು ಕರೆಯುವೆ ಬಾ. ನನ್ನ ಬಾಳಿನ ಕಾರ್ಗತ್ತಲನ್ನು ನೀ ನೀಗಿಸು ದೇವನೇ, ಬೆಳಕಾಗಿ ಬಾ ದೇವನೇ. ಈ ನನ್ನ ಬಾಳಿನ ಕಾರ್ಗತ್ತಲನ್ನು ನೀ ನೀಗಿಸು ದೇವನೇ.
ನಿಮ್ಮ ಕೊಯ್ಲಿನಲ್ಲಿ ಶ್ರದ್ಧೆಯಿಂದ ಶ್ರಮ ಪಡುವವರಿಗೆ ನೀವು ವಾಗ್ದಾನ ಮಾಡಿರುವ ಸಂಭಾವನೆಯನ್ನು ಅವರೊಂದಿಗೆ ನಾವು ಪಡೆಯುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ತಂದೆಯೇ, ಜಗತ್ತನ್ನು ನಿಮ್ಮ ಕುಮಾರರ ಜ್ಯೋತಿಯಿಂದ ಬೆಳಗಿಸಿದ ದೇವರೇ, ಈ ಮೇಳದ ಬತ್ತಿಗಳನ್ನು ಆಶೀರ್ವದಿಸಿ ಪವಿತ್ರೀಕರಿಸಿರಿ. ನಿಮ್ಮ ಕೃಪೆಯನ್ನು ಸ್ಮರಿಸಿಕೊಂಡು ನಿಮ್ಮ ನಾಮದ ಮಹಿಮೆಯನ್ನು ಸಾರಲು ನಾವು ಈ ಬತ್ತಿಗಳನ್ನು ಬಳಸುವಂತೆ ಮಾಡಿರಿ. ಈ ಬತ್ತಿಗಳು ನಿಮ್ಮ ಉಜ್ವಲ ಪ್ರಸನ್ನತೆಯ ಸಂಕೇತವಾಗಿದ್ದು ಇಸ್ರಾಯೇಲರನ್ನು ಕೆಂಪು ಸಮುದ್ರ ದಾಟಿಸಿದ ಬೆಳಕಿನಂತೆ ನಮ್ಮ ಜೀವನ ಯಾತ್ರೆಯ ಮಾರ್ಗವನ್ನು ಬೆಳಗಿಸಲಿ. ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಜೂಬಿಲಿ ಮಹೋತ್ಸವಕ್ಕೆ ಸಹಾಯ ಮಾಡಿದಂತಹ ವಿಶೇಷ ದಾನಿಗಳಿಗೆ ಈ ಮುಂಬೈ ಆಶೀರ್ವದಿಸಿದ ಮೊಮ್ಮಕ್ಕಳನ್ನು ಧರ್ಮಾಧೀಶರು ನೀಡಬೇಕು ಎಂಬುದಾಗಿ ಕೇಳಿಕೊಳ್ತೇನೆ. ನಾನು ಹೆಸರುಗಳನ್ನು ಓದಿದಾಗ ಅವರ ಕುಟುಂಬದವರು ಯಾರಾದರೂ ಮುಂದೆ ಬರಬಹುದು, ಯಾರ ಸಂಬಂಧಿಕರಾದರೂ ಬರಬಹುದು. ಇವರೆಲ್ಲರೂ ನಮ್ಮ ಧರ್ಮಕ್ಕೆ ಹೊರತುಪಡಿಸಿ ನಮ್ಮ ಈ ಜೂಬಿಲಿ ಮಹೋತ್ಸವಕ್ಕೆ ಸಹಾಯ ಮಾಡಬಹುದು. ಅದರಿಂದ ಮುಂದೆ ಬಂದು ಈ ಮೇಳದ ಭಕ್ತಿಯನ್ನು ಶೀಘ್ರವಾಗಿ ಸ್ವೀಕರಿಸುವುದು. ಚಾರ್ಲ್ಸ್ ಕ್ಲೀನಾ ಹುದ್ದೆಯನ್ನು ಇವರು 100,000 ರೂಪಾಯಿಗಳು. ಡೊಮಿನಿಕ್ ರೆಬೆಲ್ಲೋ ಶಾರ್ಜಾ 25,000. ಶಾಂತಿ ಗಿಬೆಲ್ಲೋ ಅರ್ಸಾಡು 1,000. ವೀರಾ ಕ್ರಾಸ್ತ 10,000 ಇಸ್ರಾಯೇಲ್. ಕಿರಣ್ ರೇಷ್ಮಾ ಲೆಸೋಜೋ 1,000. ಪುನೀತ್ ಪಾಯ್ಸ್ 1,000. ಪುನೀತ್ ಪಾಯ್ಸ್ ಶಿವಮೊಗ್ಗ 1,000. ಅನಿತಾ ಡಿಸೋಜ ಮಂಗಳೂರು 1,000. ಮಾರ್ಕ್ ಡಿಕೋಸ್ಟಾ ಶಿವಮೊಗ್ಗ 2,000. ಫೆಲಿಕ್ಸ್ ಬಾನ್ಸ್ ಬರ್ತ್ಡೇ 1,000. ಆಲ್ಬರ್ಟ್ ಬಾನ್ಸ್ ಹೊಸನಗರ 5. ಅಲ್ಫೋನ್ಸ್ ರೇಷ್ಮಾ ಬೊಲ್ಲೆಲ್ಲೋ ಕಂಡೂರು 2,000. ಶ್ರೀನಿವಾಸ ಗೌಡರು 1,000. ಹಾಗೆ 5 ಮರಗಳನ್ನು ಕೊಟ್ಟಿದ್ದಾರೆ. ಸೆಲ್ಫಿನ್ ಅಲ್ಮೇಡ ಹೊಸನಗರ ಇಸ್ರಾಯೇಲ್ 10,000. ಲಿಯೋ ಕರ್ವಾಲು ಹೊಸನಗರ 1,000. ವಿಕ್ಟೋರಿಯಾ ಫರ್ನಾಂಡಿಸ್ ಬಾಳೆಹೊನ್ನೂರು 1,000. ಅತಿಥ್ ಜೆಸ್ಸಿಕಾ ಡಿಸೋಜ ಯುಎಸ್ಸಿ 10,000. ಮನೀಷಾ ಬೊಲ್ಲೆಲ್ಲೋ ಬ್ರಹ್ಮಾವರ 1,000. ವಿಲ್ಸನ್ ಅಮಿತ್ ಡಿವೆಲ್ಲೋ ಬೆಂಗಳೂರು. ವಿಲ್ಸನ್ ಅನಿತಾ ಡಿವೆಲ್ಲೋ ಬ್ಯಾಂಗ್ಳೂರು 5,000. ಹೆರಾಲ್ಡ್ ಸಾವಿತ್ರ ಡಿವೆಲ್ಲೋ ಅರಸಾಡು 2,000. ಸಬೀನಾ ಅನಿಲ್ ಸಿಂಗ್ವೇರ ತೀರ್ಥಹಳ್ಳಿ 1,000. ಕ್ಯಾಂಡಿಸ್ಗಳನ್ನು ಮುಂಬತ್ತಿಯನ್ನು ದಾನವಾಗಿ ಕೊಟ್ಟಿರುವ ಆಂಟನಿ ಡಿಸೋಜ ತೀರ್ಥಹಳ್ಳಿ ಹೂಗಳಿಗೆ ಧನ ಸಹಾಯ ಮಾಡಿರುವವರು. ಜೆನಿಫರ್ ಸುನಿಲ್ ಡಿಸೋಜ, ಸ್ಟೆಫಿ ಅನಿಲ್ ಡಿಸೋಜ, ಮೌರಿಸ್ ಡಿಸೋಜ ಬೆಂಗಳೂರು 5,000. ಲಾರೆನ್ಸ್ ಫರ್ನಾಂಡಿಸ್ ತೀರ್ಥಹಳ್ಳಿ 500 ರೂಪಾಯಿ. ತೆಂಗಿನಕಾಯಿಗಳನ್ನು ಕೊಟ್ಟಿರೋ ಲಾರೆನ್ಸ್ ಡಿಸೋಜ ಮಾವಿನಕೆರೆ. ತರಕಾರಿ ರೀಟಮ್ ಎನ್ನಾರ್. ಮುಂಬತ್ತಿಗಳನ್ನು ವಿತರಿಸಿದ ಆಶೀರ್ವದಿಸಿದ ಧರ್ಮಾಧ್ಯಕ್ಷರಿಗೆ ಧನ್ಯವಾದ ಸಲ್ಲಿಸಿದ್ದೇನೆ.
ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸುವರ್ಣ ಜೂಬಿಲಿ ಮಹೋತ್ಸವದ ದಿವ್ಯದಲ್ಲಿ ಪೂಜೆ ಇಷ್ಟದ ವಿಜೃಂಭಣೆಯಿಂದ ಆಗಿದೆ ಅಂದರೆ ಅದಕ್ಕೆ ಸರ್ವಶಕ್ತ ದೇವರ ಅನಂತರ ಪ್ರಸಾದಗಳು ಕಾರಣ. ಅದರಿಂದ ಕೀರ್ತನೆಗಳ ನಡುವೆಯಲ್ಲಿ ನಾವು ಇವತ್ತು ಪ್ರಭುವನ್ನು ಸ್ಮರಿಸಬೇಕು. ಸರ್ವಶಕ್ತ ದೇವರನ್ನ ಮನವೇ ಬಂಧಿಸುವ ಪ್ರಭುವನ್ನು ಮರೆಯಬೇಕು. ಆತನ ಉಪಕಾರಗಳಲ್ಲಿ ಒಂದು ಉಪಕಾರವನ್ನು ನಾವು ಮರೆಯದೆ ಪ್ರತಿಯೊಂದನ್ನು ಸಹ ಸೂಕ್ಷ್ಮವಾಗಿ ಅವಲಂಬಿಸಿ ಎಲ್ಲರಿಗೂ ಉಪಕಾರ ಸ್ಮರಣೆ ಮಾಡಬೇಕು. ಆದರೆ ನಮ್ಮ ಇನ್ನೊಂದು ಕಾರ್ಯಕ್ರಮ ಈಗ ಇರೋದ್ರಿಂದ ವೇದಿಕೆ ಕಾರ್ಯಕ್ರಮ ಅಲ್ಲಿ ಸುದೀರ್ಘವಾದ ಒಂದು ವಂದನಾರ್ಪಣೆ ಇದೆ. ಅದನ್ನು ಸಂಕ್ಷಿಪ್ತವಾಗಿ ಮಾತ್ರ ನಾನು ಇಲ್ಲಿ ವಂದನಾರ್ಪಣೆಯನ್ನು ಸಲ್ಲಿಸ್ತೇನೆ. ಅದರಿಂದ ಮೊದಲನೇದಾಗಿ ಸರ್ವಶಕ್ತ ದೇವರಿಗೆ ಅನಂತ ವಂದನೆಗಳು. ಈಗಿನ ದಿನವನ್ನು ಅವರು ನಮಗೆ ಕರುಣಿಸಿದ್ದಕ್ಕಾಗಿ, ನಮ್ಮನ್ನು ಆಶೀರ್ವಾದ ಲಭಿಸಿದ್ದಕ್ಕಾಗಿ, ಈ ಮಹೋತ್ಸವವನ್ನು ನಾವಿಷ್ಟು ವಿಜೃಂಭಣೆಯಿಂದ ಆಶೀರ್ವದಿಸಿದ್ದಕ್ಕಾಗಿ, ಆಚರಿಸಲು ಆಶೀರ್ವದಿಸಿದ್ದಕ್ಕಾಗಿ ಸರ್ವಶಕ್ತ ದೇವರಿಗೆ ವಿಮುಖವಾದವಾಗಿ ಧನ್ಯವಾದ ವಂದನೆಗಳು. ಎರಡನೆಯದಾಗಿ ಇಂದಿನ ಈ ದಿವ್ಯದಲ್ಲಿ ಪೂಜೆಯನ್ನು ನಮಗೋಸ್ಕರ ಸಮರ್ಪಿಸಿ ಉತ್ತಮ ಪ್ರಬೋಧನೆಯನ್ನು ನೀಡಿ ನಮ್ಮನ್ನು ದೇವರ ವಾಕ್ಯದಲ್ಲಿ ದೇವರಿಸಿದ್ದಾರೆ ನಮ್ಮ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು. ಅವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತೇನೆ. ಹಾಗೆ ಇಲ್ಲಿ ನಡೆದಿರುವಂತಹ ಎಲ್ಲ ಗುರುಗಳಿಗೂ ಪ್ರತ್ಯೇಕವಾಗಿ ನಮ್ಮ ಧರ್ಮಕೇಂದ್ರದ ಹಿಂದಿನ ಗುರುಗಳು ಇಲ್ಲಿದ್ದಾರೆ. ಧರ್ಮಕೇಂದ್ರದ ಗುರುಗಳಾಗಿ ಸೇವೆ ಸಲ್ಲಿಸಿದವರು ಎಲ್ಲರೂ ಇದ್ದಾರೆ. ಕೆಲವರು ಅನಾರೋಗ್ಯದಲ್ಲಿ ಅವರಿಗೆ ಆಗಲ್ಲ ಅಂತ ಹೇಳಿದ್ರು. ಕ್ಲೆಮೆಂಟ್ ಅವರಿಗೂ ಅನಾರೋಗ್ಯ, ಮಾಸ್ಟರ್ ಅವರಿಗೂ ಅನಾರೋಗ್ಯ ಇದೆ. ಅದರಿಂದ ಉಳಿದವರು ಎಲ್ಲರೂ ಇದ್ದಾರೆ. ಅವರನ್ನು ನಾನು ನೆನೆಸ್ತೇನೆ. ಹಾಗೆ ಗುರುಗಳೆಲ್ಲರಿಗೂ ಸಹ ನಮ್ಮ ಈ ಸುವರ್ಣ ಮಹೋತ್ಸವದ ಜೊತೆಗೆ ಸಭೆಯನ್ನು ನನಗೆ ಎಲ್ಲರನ್ನ ಪಡೆದುಕೊಡ್ತೀವಿ ಅಂತ ಹೇಳಿ ಕೇಳಿಕೊಡ್ತೇನೆ. ಎಲ್ಲರೂ ಚಪ್ಪಾಳೆಗಳು ಎಲ್ಲ ಗುರುಗಳಿಗೂ ಒಂದು ಧನ್ಯವಾದ ಸಲ್ಲಿಸೋಣ. ಹಾಗೆ ನಮ್ಮ ಧರ್ಮ ಕೇಂದ್ರದ ಹಲವಾರು ದಾನಿಗಳು, ಹಾಗೆ ವಿಶೇಷವಾಗಿ ಧರ್ಮ ಕೇಂದ್ರದ ದಾನಿಗಳಿಗೂ ನಾನು ಧನ್ಯವಾದ ಸಲ್ಲಿಸ್ತೇನೆ. ನಮ್ಮ ಗ್ರಾಮಸ್ಥರಿಗೂ ಹಳೆಯ ವಿದ್ಯಾರ್ಥಿಗಳ ಸಂಘಗಳಿಗೂ ಎಲ್ಲ ಇಲ್ಲಿನ ದಿನದ ಕಾರ್ಯಕ್ರಮವನ್ನು ಫೇಸ್ಬುಕ್ಕಿನಲ್ಲಿ ಗೂಗಲ್ನಲ್ಲಿ ಲೈವ್ ಸ್ಟ್ರೀಮ್ ಮಾಡಲಿಕ್ಕೆ ಸಹಕರಿಸಿದ ರವಿನಿಧನೂರು ಅವರ ತಂಡಕ್ಕೂ, ಹಾಗೆ ನಮ್ಮ ತಂಡಕ್ಕೂ ಸಹ ಅವರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಪತ್ರಕರ್ತರಿಗೂ, ಆರಕ್ಷಕರಿಗೂ, ಪ್ರತಿಯೊಬ್ಬರಿಗೂ ನನ್ನ ಅನಂತ ಧನ್ಯವಾದಗಳು. ಧರ್ಮದೇವರಿಗೆ ವಿಶೇಷವಾಗಿ ಮುಂದಿನ ಭಾನುವಾರ ವಂದನಾರ್ಪಣೆ ಇರುವುದು, ಅದರಿಂದ ನಿಮಗೆಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಇವತ್ತು ನಾವು ವಿಶೇಷವಾಗಿ ಸ್ಮರಿಸ್ತೇವೆ ಶಿವರಾಮರಿಗೂ, ಗಾಯನ ವೃಂದಕ್ಕೂ, ಹಾಗೆ ನಮ್ಮ ಎಲ್ಲ ಪಾಲನಾ ಪರಿಷತ್ತು, ಆರ್ಥಿಕ ಸಮಿತಿ, ಎಲ್ಲ ಸಂಘಟನೆಗಳಿಗೂ ಕೂಡ ಕ್ಯಾಥಲಿಕ್ ಅಸೋಸಿಯೇಷನ್, ಮತ್ತೆ ಮಹಿಳಾ ಸಂಘಟನೆ, ಆಮೇಲೆ ಲಿಂಗಸೇವಕ ಬಾಲಕರು, YCS, ICYM ಇವರೆಲ್ಲರಿಗೂ ಸಹ ಸಲ್ಲಿಸ್ತೇನೆ ಧನ್ಯವಾದ. ಹಾಗೆ ನಮ್ಮ ಸಿಸ್ಟರ್ಸ್ ಅವರು ಇದ್ದಾರೆ. ಸಿಸ್ಟರ್ ಪ್ರವೀಶ್ ಅವರು ಬಂದಿದ್ದಾರೆ. ವೆಟನರಿ ಗವರ್ಮೆಂಟ್ನ ವೆಟನರಿ ಸಭೆಯ ಪ್ರವೀಶ್ ಅವರು ಪ್ರಾಂತ್ಯಾಧಿಕಾರಿಗಳು ಇದ್ದಾರೆ. ಹಾಗೆ ನಮ್ಮ ಆಹ್ವಾನಕ್ಕೆ ಹೋಗಿ ಬಂದಿರುವಂತಹ ಪಕ್ಕದ ಊರಿನ ಭಕ್ತಾದಿಗಳು, ಸಿಸ್ಟರ್ಸ್ ಅವರು, ಇವರೆಲ್ಲರಿಗೂ ಸಹ ನಾನು ಧನ್ಯವಾದ ಸಲ್ಲಿಸ್ತೇನೆ. ಇದು ಸಂಕ್ಷಿಪ್ತವಾದ ಧನ್ಯವಾದ ಹೇಳಿ ಸುದೀರ್ಘವಾದ ಧನ್ಯವಾದ ಆಮೇಲೆ ಇದೆ. ಅದರಿಂದ ಅದನ್ನು ನಾನೀಗ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಇದು ಕೇವಲ ನಮಗೆ ಸೀಮಿತವಾಗಿರುವಂತಹ ಧನ್ಯವಾದಗಳು. ಒಟ್ಟಾರೆ ಇಂದಿನ ಈ ಕಾರ್ಯಕ್ರಮ ಹಾಗೆ ಇನ್ನು ಮುಂದೆ ಇನ್ನೂ ಕೂಡ ಬರುವಂತಹ ಕೆಲವು ಕಾರ್ಯಕ್ರಮ ಇದೆ. ನಿಮಗೆ ಗೊತ್ತಿದೆ, ನಾನು ಮೊನ್ನೆ ದಿನ ಹೇಳುವಾಗ ಹೇಳಿದೆ, ಜೂಬಿಲಿ ಮಹೋತ್ಸವ ಅಂದರೆ ಅದರಲ್ಲಿ ಹಲವಾರು ಅಂಶಗಳಿದೆ ಅಂತ. ಈ ಎಲ್ಲ ಅಂಶಗಳು ಇನ್ನೂ ಮುಗಿದೋಗಿಲ್ಲ, ಇನ್ನೂ ಕೂಡ ಬರುವಂತಹ ಅಂಶಗಳು ಇದೆ. ಅದರಿಂದ ಇನ್ನೂ ಸಂಭ್ರಮದಲ್ಲಿ ಇದ್ದೀವಿ. ಸಂಭ್ರಮ ಅಂದರೆ ಇನ್ನೂ ಇದೆಯಲ್ಲ, ಅದು ಬಾಕಿ ಇದೆ. ಅದರಿಂದ ಇನ್ನೂ ವಂದನೆ ಕೊಡೋದಿರೋದ್ರಿಂದ ಎಲ್ಲರನ್ನ ನಾನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕರಿಸಿದ್ದಕ್ಕೆ ವಂದನೆ ಸಲ್ಲಿಸ್ತೇನೆ. ನಮ್ಮ ಸಮಿತಿಗಳೆಲ್ಲ ಕೆಲಸ ಮಾಡಿದೆ. ಇದರಲ್ಲಿ ಸ್ವಾಗತ ಸಮಿತಿ ಇರ್ಬೋದು, ಕಾರ್ಯಕ್ರಮ ಸಮಿತಿ, ಭೋಜನ ಸಿದ್ಧತೆ ಸಮಿತಿ, ವಿತರಣಾ ಸಮಿತಿ, ಆರಾಧನಾ ಸಮಿತಿ, ಆಮೇಲೆ ನಮ್ಮ ಸ್ಮರಣ ಸಂಚಿಕೆ ಸಮಿತಿ ಇವೆಲ್ಲವೂ ಸಹ ಸುವ್ಯವಸ್ಥಿತವಾಗಿ ಕಾರ್ಯನಿರ್ವಹಿಸಿವೆ. ಇವರು ಕೂಡ ನಾನು ಸ್ಮರಿಸುತ್ತಾ ಎಲ್ಲರಿಗೂ ಧನ್ಯವಾದ ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆಗಳು ಎಲ್ಲರಿಗೂ ಧನ್ಯವಾದಗಳು. ಈಗ ಕೊನೆಯ ಆಶೀರ್ವಾದ ಇರುತ್ತೆ. ಆಶೀರ್ವಾದ ನಂತರ ತಮ್ಮ ಪೂಜೆ ವಸ್ತ್ರವನ್ನು ಅಲ್ಲಿ ಇಡುವಂಥದ್ದು. ನೀವು ಕೂಡ ಕೊನೆಯ ಹಾಡು ಮುಗಿದಿಂದ ಹಾಗೆ ಆದ್ಮೇಲೆ ಎಲ್ಲರೂ ವೇದಿಕೆಯ ಬಳಿ ಸಾಗುವಂಥದ್ದು. ಸಮಯ ಸ್ವಲ್ಪ ತಡವಾಗಿದೆ, ಒಂದು 20 ನಿಮಿಷ ತಡವಾಗಿದೆ. ಅದರ ಪರವಾಗಿ ತಕ್ಷಣ ನೀವು ವೇದಿಕೆಯ ಬಳಿ ಸಾಗಿ ಅಲ್ಲಿ ಕುಳಿತುಕೊಳ್ಳುವಂಥ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕೊನೆಯ ಆಶೀರ್ವಾದಕ್ಕಾಗಿ ಎದ್ದು ನಿಂತುಕೊಳ್ಳೋಣ. ಕೊನೆಯ ಆಶೀರ್ವಾದದ ಮೊದಲು ಕೊನೆಯ ಮಾತಿದೆ.
ಇಲ್ಲಿ ಸೇವೆ ಸಲ್ಲಿಸಿದ ಮತ್ತು ಇವಾಗ ಸೇವೆ ಸಲ್ಲಿಸುತ್ತಿರುವಂತಹ ಧರ್ಮಗುರುಗಳಿಗೆ, ನಿಸ್ವಾರ್ಥ ಸೇವೆಯನ್ನು ನೀಡುತ್ತಾ ಬಂದಿರುವಂತಹ ಇಲ್ಲಿ ಸೇವೆ ನೀಡಿದಂತ ಮತ್ತು ಇಂದು ಇಲ್ಲಿಂದ ವರ್ಗಾವಣೆಯಾಗಿ ಹೋದಂತಹ ಸಿಸ್ಟರ್ಸ್ ಅವರಿಗೆ ಮತ್ತು ಈಗ ಸೇವೆ ಸಲ್ಲಿಸುತ್ತಿರುವಂತಹ ಸಿಸ್ಟರ್ಸ್ ಅವರಿಗೆ, ವಿಶೇಷವಾಗಿ ಎಲ್ಲ ಭಕ್ತಾದಿಗಳಿಗೆ ಧರ್ಮಕ್ಷೇತ್ರದ ಪರವಾಗಿ, ಎಲ್ಲ ಗುರುಗಳ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ನಿಮಗೆ ಸುವರ್ಣ ಮಹೋತ್ಸವದ ಅಭಿನಂದನೆಗಳು, ಶುಭಾಶಯಗಳು. ಈ ಸುವರ್ಣ ಮಹೋತ್ಸವಕ್ಕೆ ಕೊಡುಗೆಯನ್ನ ತೆಗೆದುಕೊಂಡು ಬಂದಿರಿ ಅಂತ ಕೇಳಬೇಡಿ. ನಿಮಗಾಗಿ ಚಿನ್ನ ಬೆಳ್ಳಿ ಅಂತಂದಿಲ್ಲ, ಆದರೆ ಅದಕ್ಕಿಂತಲೂ ಮಿಗಿಲಾಗಿ ಒಂದು ಕೊಡುಗೆಯನ್ನ ತೆಗೆದುಕೊಂಡು ಬಂದಿದ್ದೇನೆ. ಸಿಹಿ ಸುದ್ದಿಯನ್ನ ಕೂಡ ತೆಗೆದುಕೊಂಡು ಬಂದಿದ್ದೇನೆ. ಯಾವುದು ಒಂದು ಕೊಡ್ಲಿ? ಸಿಹಿ ಸುದ್ದಿಯನ್ನ. ಸರಿ, ಸಿಹಿ ಸುದ್ದಿಯನ್ನ ಮೊದಲು ತಿಳಿಸೋಣ. ನಿಮ್ಮ ಈಗಿನ ಫಾದರ್ ರಿಚರ್ಡ್ ಪಾಯಸ್ ಅವರು ಕರ್ನಾಟಕ ಇಡೀ ನಮ್ಮ ಧರ್ಮ ಸಭೆಯ, ಕರ್ನಾಟಕದ ಧರ್ಮ ಸಭೆಯ ಸೇವಾ ಸಂಸ್ಥೆಯಾದಂಥ ಕ್ರಾಸ್ ಇದರ ನಿರ್ದೇಶಕರಾಗಿ ನೇಮಕಗೊಂಡಿದ್ದಾರೆ. ಇವರ ಈ ನೇಮಕಾತಿ ಇದೇ 1ನೇ ತಾರೀಕಿನಿಂದ ಇಫೆಕ್ಟ್ ಆಗಿದೆ. ಆದರೆ ಇನ್ನೂ ಕೂಡ 3 ತಿಂಗಳು ನಮ್ಮ ಜೊತೆಯಲ್ಲಿ ಇರುವವರು ಮೇ ತಿಂಗಳಲ್ಲಿ ಈ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ಳಲಿದ್ದಾರೆ. ಇನ್ನು ಸುವರ್ಣ ಮಹೋತ್ಸವಕ್ಕೆ ಕೊಡುಗೆ ಈ 3 ತಿಂಗಳು 3.5 ತಿಂಗಳಿಗೆ ನಿಮಗೆ ಇನ್ನೊಬ್ಬ ಗುರು, ಸಹಾಯಕ ಗುರುಗಳನ್ನಾಗಿ ಫಾದರ್ ಡೇವಿಡ್ MSFS, ದಯವಿಟ್ಟು ನಿಂತುಕೊಳ್ಳಿ. ಫಾದರ್ ಡೇವಿಡ್ ಇವರು ಇಲ್ಲಿ ಸೇವೆ ಸಲ್ಲಿಸುವರು. ಫಾದರ್ ರಿಚರ್ಡ್ ಜೊತೆಯಲ್ಲಿ ಅವರು ಕೂಡ ಇದು ನಿಮಗೆ ಆಧ್ಯಾತ್ಮಿಕ ಸೇವೆಯನ್ನು ನೀಡಲಿದ್ದಾರೆ. ಫಾದರ್ ಡೇವಿಡ್ ಧರ್ಮ ಕ್ಷೇತ್ರದ ಪರವಾಗಿ, ಈ ನಮ್ಮ ಧರ್ಮ ಕೇಂದ್ರದ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸುವಾಗ ಫಾದರ್ ರಿಚರ್ಡ್ ನಿಮಗೆ ಶುಭವನ್ನು ಕೋರ್ತಾ ಇದ್ದೇನೆ. ದೊಡ್ಡ ಜವಾಬ್ದಾರಿ ಇದು. ಇಡೀ ಕರ್ನಾಟಕದಲ್ಲಿ ನೀವು ನೀಡುವಂತಹ ಸೇವೆ ಇದು ಈ ಸೇವೆಯಲ್ಲಿ ನಿಮಗೆ ಯಶಸ್ಸು ಮತ್ತು ತೃಪ್ತಿ ಸಿಗಲಿ, ಪರಮಾತ್ಮನಿಗೆ ಸ್ತೋತ್ರವಾಗಲಿ ಎಂಬುದಾಗಿ ನನ್ನ ಬಯಕೆಯಾಗಲಿ. ಮಗಳೊಮ್ಮೆ ತಮಗೆಲ್ಲರಿಗೂ ಸುವರ್ಣ ಮಹೋತ್ಸವದ ಶುಭಾಶಯಗಳು. ದಯವಿಟ್ಟು ಪ್ರಭು ನಿಮ್ಮೊಡನೆ ಇರಲಿ. ಸಾಂಪ್ರದಾಯಿಕ ಆಶೀರ್ವಾದ. ಸಂತ ಫ್ರಾನ್ಸಿಸ್ ಝೇವಿಯರ್ ಅವರ ಬೋಧನೆಯಿಂದ ಶುಭ ಸಂದೇಶದ ಬೆಳಕನ್ನು ನಿಮಗೆ ನೀಡಿರುವ ದೇವರು ವಿಶ್ವಾಸ, ನಿರೀಕ್ಷೆ ಮತ್ತು ಪ್ರೀತಿಯ ಕೊಡುಗೆಗಳೊಂದಿಗೆ ದಯೆಯಿಂದ ನಿಮ್ಮನ್ನು ಸಮೃದ್ಧಿಗೊಳಿಸಲಿ. ತಂದೆಯ ಶ್ರೇಷ್ಠ ಪುತ್ರ ಯೇಸು ಕ್ರಿಸ್ತರು ವಿಶ್ವಾಸದ ಬೋಧನೆಗಳಿಂದ ನಿಮ್ಮನ್ನು ಸದಾ ಪೋಷಿಸಲಿ ಮತ್ತು ನೀವು ಸತ್ಕಾರ್ಯಗಳಲ್ಲಿ ಅವಿರತವಾಗಿ ಮುಂದುವರಿಯುವಂತೆ ಮಾಡಲಿ. ನೈಜ ವಿಶ್ವಾಸದಲ್ಲಿ ನಿಮ್ಮನ್ನು ಬೆಳಗಿಸಿದ ಪವಿತ್ರಾತ್ಮರು ಕ್ರೈಸ್ತ ಜೀವನದ ಮೂಲಕ ಅಭಿವೃದ್ಧಿಯನ್ನು, ಸ್ವರ್ಗೀಯ ಕೊಡುಗೆಗಳನ್ನು ನಿಮಗೆ ಅನುಗ್ರಹಿಸಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮನು ನಿಮ್ಮ